ಅಲ್ಲಿ ತಪ್ಪಾಗ್ಬೋದು, ದಯಮಾಡಿ ನಿಮ್ಮನ್ನು ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಏನೋ ತಪ್ಪಿದ್ರೆ ಆಮೇಲೆ ಹೇಳ್ಕೊಟ್ಟೋದನ್ನು ರೆಟಿಫೈ ನಾನು ಮಾಡ್ತೀನಿ. ಸೊ ಮೊದಲನಾಗಿ ಈ ಅವಕಾಶ ನೀಡಿದಂಥ ಮಾನ್ಯ ಶ್ರೀ ಈಶ್ವರ್ ಸೀನಿಯರ್ ಸಿವಿಲ್ ಜಡ್ಜ್ ಅವರಿಗೆ ನಿಜವಾಗ್ಲೂ ನಮ್ಮ ಸಂಸ್ಥೆ ವತಿಯಿಂದ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಸಾಹೇಬ್. ಹಾಗೆ ಮಾನ್ಯ ಶ್ರೀ ಅಜಿ ಹುಸೇನ್ ಸಾಬ್ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಅವ್ರಿಗೂ ನಮ್ಮ ತಂಡದ ವತಿಯಿಂದ ನಿಮಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಮಾನ್ಯ ಶ್ರೀ ಕಾಂತಮ್ಮ ಅಡಿಷನಲ್ ಸಿವಿಲ್ ಜಡ್ಜ್ ಅವ್ರಿಗೂ ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಅದೃಷ್ಟ ಇವತ್ತು ಒಂದು ಮೇಡಮ್ ಅವರು ಇರೋದು ನನ್ನ ಅದೃಷ್ಟ ಅಂತ, ನನ್ನ ಪುಣ್ಯ ಅಂತ ನಾನು ಹೇಳ್ತೀನಿ. ಯಾಕಂತ ಅದು ಮುಂದೆ ಹೇಳ್ತೀನಿ ನಾನು ಯಾಕಂತ ಹೇಳಿ. ಇನ್ನೊಂದು ಹಾಗೆ ಶ್ರೀ MS ಶ್ರೀನಿವಾಸ ರೆಡ್ಡಿ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಇದು ಸುಬ್ರಹ್ಮಣ್ಯ ಸರ್ ಸೆಕ್ರೆಟ್ರಿ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಇಲ್ಲಿ ಬಂದಿದ್ದ ಎಲ್ಲ ಅಡ್ವೊಕೇಟ್ ಲಾಯರ್ಸ್ ಅವರಿಗೆ ನಿಜವಾಗ್ಲೂ ನಿಮಗೆ ಹೃದಯಪೂರ್ವಕ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಆಮೇಲೆ ಹೆಚ್ಚಾಗಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ನಿಮ್ಮಿಬ್ಬರಿಗೂ ಸಹ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಸೊ ಮೊದಲನಾಗಿ ಹೋಮ್ ಹೆಲ್ತ್ ಎಜುಕೇಷನ್ ಸರ್ವಿಸ್ ಇದು ಒಂದು NGO ಆರ್ಗನೈಸೇಷನ್. ಇದರಲ್ಲಿ ನಾವು ಫ್ರೀ ಎಜುಕೇಷನ್ ಮತ್ತು ಟ್ರಸ್ಟ್ ಅಂತೇಳಿ ಬಡವ್ರ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಆಶ್ರಮನ ಇಟ್ಕೊಂಡಿದ್ದೀವಿ. ಇದರಲ್ಲಿ ಒಂದು ಅಂಗವಾಗಿ ಜನರಿಗೆ ಯಾವ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ನಾವು ತಿಳುವಳಿಕೆ ಕೊಡ್ಬೋದು ಅಂಥೇಳಿ ಪ್ರತಿಯೊಂದು ಸರ್ಕಾರ ಇಲಾಖೆಗೆ ಕಾಲೇಜ್ ಮತ್ತು ಶಾಲೆಗೆ ಹೋಗಿ ಪ್ರಕೃತಿಯಲ್ಲಿ ಸಿಕ್ಕೋ ಗಿಡಗಳಿಂದ ಯಾವ ರೀತಿಯಲ್ಲಿ ನಾವು ಔಷಧಿನ ಮಾಡಿಕೊಂಡು ಕೆಲವು ಕಾಯಿಲೆಗಳನ್ನ ನಾವು ದೂರ ಮಾಡ್ಕೋದಂತೇಳಿ ವಾಲಂಟ್ರಾಗಿ ಇದನ್ನು ಪ್ರಚಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮಾನ್ಯ ಶ್ರೀ ಕಿಶೋರ್ ಬಾಬು ಸಾಹೇಬ್ರು IPS ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಲೇ ನಾವು ಪೊಲೀಸ್ ಸ್ಟೇಷನೆಲ್ಲ ಮುಗಿಸಿದ್ವಿ, KE ಮುಗಿಸಿದ್ವಿ. ನಾನು ಬಂದ ಮೇಲೆ ಶ್ರೀನಿವಾಸ ರೆಡ್ಡಿ ಸಾಹೇಬ್ರನ್ನ ನಾನು ಅಪ್ರೋಚ್ ಮಾಡಿದ ತಕ್ಷಣ ಅವರು ಮಾನ್ಯ ಜಡ್ಜ್ ಸಾಹೇಬ್ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ನಾನು ನಿಮ್ಮನ್ನು ಸಮಯನ ಕೋರ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಶನಿವಾರ ಅವರು ಸಾಹೇಬ್ರಿಗೆ ಹೇಳಿದ್ರಂತೆ ಫಿಕ್ಸ್ ಮಾಡಿ ಅಂತ. ಬಟ್ ಅನಿವಾರ್ಯ ನಾನು ಬೇರೆ ಕಡೆ ಪ್ರೋಗ್ರಾಮ್ ಇರೋದ್ರಿಂದ ನಾನು ಶನಿವಾರ ಮಾಡಲಿಕ್ಕಾಗಿಲ್ಲ. ಅದರಿಂದ ನಿಮ್ಮನ್ನ ಮಾನ್ಯ ಜಡ್ಜ್ ಅವರೇ ನಾನು ಸಮಯನ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ತಂಡದವ್ರಿಗೂ ನಿಜವಾಗ್ಲೂ ನಿಮಗೆ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಮೊದಲನಾಗಿ ಇವತ್ತಿನ ಉದ್ದೇಶ, ಯಾರೊಬ್ಬ ಮನುಷ್ಯ ಪ್ರಕೃತಿನ ಸ್ನೇಹವನ್ನು ಮಾಡ್ಕೊಳ್ತಾನೋ ಅದು ಕೊಡೋದು ಆರೋಗ್ಯ ಮಾತ್ರ. ನಾನು ಪುನಃ ಹೇಳ್ತೀನಿ, ಯಾರೊಬ್ಬ ಮನುಷ್ಯ ಪ್ರಕೃತಿನ ಸ್ನೇಹವನ್ನು ಮಾಡ್ಕೊಳ್ತಾನೋ ಅದು ಕೊಡೋದು ನಿಮಗೆ ಆರೋಗ್ಯ ಮಾತ್ರ. ಅದು ನಿಮ್ಮನ್ನು ಹಣ ಕೇಳಲ್ಲ. ಕೋವಿಡ್ ಬರೋದಕ್ಕೆ ಮುಂಚಿತವಾಗಿ ಮನುಷ್ಯ ಹಣ ಇದ್ದರೆ ಏನು ಬೇಕಾದ್ರೆ ಸಾಧಿಸ್ಬೋದು, ಏನು ಬೇಕಾದ್ರೆ ನಾವು ಪ್ರಪಂಚನ ಗೆಲ್ಲಬೋದು ಅಂಥೇಳಿ ಆ ಮನುಷ್ಯ ಥಿಂಕಿಂಗ್ ಮಾಡ್ತಾ ಇದ್ದ. ಕೋವಿಡ್ ಬಂದ ಮೇಲೆ ಒಬ್ಬ ಮನುಷ್ಯನಿಗೆ ಕೋವಿಡ್ ಬಂದಿದೆ ನಿರ್ಧಾರ ಆದಮೇಲೆ ಅವನ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಅವನಲ್ಲಿ 2 ಲಕ್ಷ ಇರ್ಬೋದು. ಆದರೆ ಅವನಿಗೆ ಎಂಥ ಬಿಡ್ ಸಿಕ್ಕಿಲ್ಲ. ಎಸ್. ಸೊ ದಯಮಾಡಿ ಅಂಥವ್ರಿಗೆ ಇವತ್ತು ನಾವು ಜೀವಂತವಾಗಿ ನಾವು ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಆ ಕೋವಿಡ್ ಸಮಯದಲ್ಲಿ ನಾವೇನು ಆಹಾರ ಸೇವನೆ ಮಾಡಿದ್ವಿ ಅದರಿಂದ ಬಂದಿರೋ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಇವತ್ತು ನಾವು ಎಲ್ಲರೂ ಜೀವಂತವಾಗಿದ್ದೀವಿ. ಕೆಲವರಿಗೆ ಹಣ ಇತ್ತು, ಕೆಲವರಿಗೆ ಬಿಲ್ಡಿಂಗ್ ಕಾರ್ ಎಲ್ಲ ಇತ್ತು, ಅವರಲ್ಲಿ ಹಣ ಇತ್ತು, ಬಟ್ ಅವರಲ್ಲಿ ಏನಿಲ್ಲ, ರೋಗ ನಿರೋಧಕ ಶಕ್ತಿ ಇಲ್ಲ. ಈ ರೋಗ ನಿರೋಧಕ ಶಕ್ತಿ ಕೊಡೋದು ಯಾರು? ಈ ರೋಗ ನಿರೋಧಕ ಶಕ್ತಿ ಕೊಡೋದು ಯಾರು? ಪ್ರಕೃತಿನೇ. ಪ್ರಕೃತಿ ಅನ್ನೋ ತಾಯಿ. ಅದಕ್ಕೆ ಪುನಃ ಒಂದೊಂದು ಸತಿ ಹೇಳ್ತೀನಿ, ಖಂಡಿತವಾಗಿ ಪ್ರಕೃತಿ ಅನ್ನೋ ತಾಯಿನ ಯಾರೊಬ್ಬ ಮನುಷ್ಯ ಸ್ನೇಹವನ್ನು ಮಾಡ್ಕೊಳ್ತಾನೋ ಅದು ಖಂಡಿತವಾಗಿ ನಿಮ್ಗೆ ಆರೋಗ್ಯವನ್ನು ಕೊಡೋದು. ಒಂದು ವೇಳೆ ನಮ್ಮ ತಂದೆ ತಾಯಿ ಬೇಕಾದ್ರೆ ನಮ್ಮನ್ನ ಮರಿಬೋದು, ಆದರೆ ಈ ಪ್ರಕೃತಿ ಅನ್ನೋ ತಾಯಿ ಖಂಡಿತವಾಗಿ ನಮ್ಮ ಸಾಯೋ ತನಕ ಆ ತಾಯಿನ ನಮ್ಮನ್ನ ಕಾಪಾಡೋದು. ಇವತ್ತು ಆ ತಾಯಿನ ನಾವು ಸ್ನೇಹ ಮಾಡಿಕೊಡೋದು ಹೇಗೆ ಅಂತ ನಾನು ಒಂದು 20 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಮೊದಲನಾಗಿ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 1971
ನಾನು ಹುಟ್ಟಿ ಒಂದು 3 ತಿಂಗಳು. ಯಾಕೆ ನನಗೆ ಈ ಒಂದು ಲಾಯರ್ ಅಂದರೆ ನನಗೆ ಪ್ರಾಣ ಇಷ್ಟ ಅಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 1971 ನಾನು ಹುಟ್ಟಿ 3 ತಿಂಗಳು ನಮ್ಮ ತಂದೆ ಆಕ್ಸಿಡೆಂಟ್ ಆಗೋಗ್ಬಿಟ್ರಂತೆ. ಆಕ್ಸಿಡೆಂಟ್ ಆಗುವ ಸಮಯದಲ್ಲಿ ಒಬ್ಬ ಲಾಯರ್ ಮಾನ್ಯ ಶ್ರೀನಿವಾಸ ನಾಯ್ಡು ಚಿತ್ತೂರಲ್ಲಿ, ಈಗಿಲ್ಲ ಅವರು, ನಾನು ನೋಡಿಲ್ಲ ಅವ್ರನ್ನ. ವಾಕಿಂಗ್ ಹೋಗ್ತಾರೋ ಬಸ್ಸು 5 ಗಂಟೆ ಬಸ್ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಸರಿ, ಅವ್ನು ನಿಲ್ಲಿಸಿದ್ದಾನೆ. ಆಮೇಲೆ ಎಲ್ಲ ಅಡ್ಮಿಟ್ ಮಾಡಿದ್ದಾರೆ. ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿರುವಾಗ ಅವರೇ ಲಾಯರೇ ಖುದ್ದಾಗಿ ಬಂದು ನಮ್ಮ ಅಮ್ಮನ ಜೊತೆಗೆ ಅಜ್ಜಿ ಹಾಕಿ ಒಂದು ಪಿಲ್ ಹಾಕಿದ್ರಂತೆ. ಇದನ್ನು ನನಗೆ ಕಥೆ ಮುಖಾಂತರ ಹೇಳಿಲ್ಲ, ಕಣ್ಣೀರಿಟ್ಟು ನನಗೆ ಹೇಳ್ತು. ಎಲ್ಲ ಆಯಿತು. ಎಲ್ಲ ಆದಮೇಲೆ ಕೇಸು ನಂಪರ ಆಯಿತು. ನಂಪರ ಆದಮೇಲೆ ಆ ಹಣವನ್ನು ಫಿಕ್ಸೆಡ್ ಡಿಪಾಸಿಟ್ ಮಾಡಿ ನಮ್ಮ ಅಕ್ಕವರೆಲ್ಲ ಮೆಚೂರ್ ಆದಮೇಲೆ ಅವರಿಗೆ ನಮ್ಮ ದೊಡ್ಡ ಅಕ್ಕನಿಗೆ ಮದುವೆ ಮಾಡಿದ್ದು ಮಾನ್ಯ ಶ್ರೀನಿವಾಸ ನಾಯ್ಡು. ₹1 ತಗೊಂಡಿಲ್ವಂತೆ ಫೀಸು. ಸೊ ಇದನ್ನು ಅವಾಗ ನನಗೆ ಹೇಳೋದು. ಅವಾಗ ನಿರ್ಧಾರ ಮಾಡಿದೆ, ನಾನು ಪ್ರಾಣ ಇರೋ ತನಕ ಖಂಡಿತವಾಗಿ ಈ ಒಂದು ಲಾಯರ್ ಅವರಿಗೆ ನಾನು ಏನನ್ನೋ ಒಂದು ಮಾಡಬೇಕಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ನಾನು ಸಾಯೋ ತನಕ ಪ್ರತಿಯೊಂದು ಕರ್ನಾಟಕ ಜಿಲ್ಲೆ ಅಂತೆಲ್ಲ ಇಡೀ ಇಂಡಿಯಾದಲ್ಲಿ ಹೋಗಿ ನಾನು ಆರೋಗ್ಯದ ಬಗ್ಗೆ ಅವ್ರಿಗೆ ಆರೋಗ್ಯದ ಬಗ್ಗೆ ನಾನು ಅವ್ರಿಗೆ ತಿಳಿಸ್ಬೇಕಂತೇಳಿ ನಿರ್ಧಾರ ಮಾಡಿದೆ. ಸೊ ಅದಕ್ಕೆ ದಯಮಾಡಿ ಇನ್ನೊಂದು ಸರ್ತಿ ಹೇಳಿದ್ದೀನಿ, ನಿಜವಾಗ್ಲೂ ಯಾಕಂತ ಹೇಳಿದ್ರೆ ನಮಗೆ ಬೇರೆ ಕಡೆ ನ್ಯಾಯ ಸಿಕ್ಕಿಲ್ಲ, ನಮ್ಮ ನ್ಯಾಯ ಸಿಕ್ಕಿದ್ದು ಆ ದೇವಸ್ಥಾನದಲ್ಲಿ. ಅದನ್ನು ನಾವು ದೇವಸ್ಥಾನ ಅಂತ ಕರೆಯೋದು. ಸೊ ನಮ್ಗೆ ಬೇರೆಯವರು ಮೋಸ ಮಾಡ್ಬೋದು, ಬಟ್ ದೇವಸ್ಥಾನ ಖಂಡಿತವಾಗಿ ನಮಗೆ ಮೋಸ ಮಾಡಲ್ಲ. ಸೊ ಆ ದೇವಸ್ಥಾನಕ್ಕೆ ಕೆಲಸ ಮಾಡೋರು ತಾವು, ನಿಮ್ಗೆ ಆರೋಗ್ಯ ಬೇಕಾ ಬೇಡವಾ? ಸೊ ಖಂಡಿತವಾಗಿ ನಮ್ಮಂಥವರು ಎಷ್ಟೋ ಜನ ಈ ಪ್ರಪಂಚದಲ್ಲಿ ನಮ್ಮ ಒಂದು ಮಲ್ಭಾಗದಲ್ಲಿರ್ಬೋದು, ಅವ್ರಿಗೆ ನ್ಯಾಯ ಸಿಗಬೇಕಂದ್ರೆ, ನೀವು ವಾದನೆ ಮಾಡಬೇಕಂದ್ರೆ, ಮಾನ್ಯ ಜಡ್ಜಿಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಂದ್ರೆ ಅವ್ರಿಗೆ ಏನು ಬೇಕಾಗುತ್ತೆ ಸರ್? ನಿಮಗೆ ಆರೋಗ್ಯ ಬೇಕಾಗತ್ತೆ. ಅದಕ್ಕೆ ಇವತ್ತು ನಾವು ಈ ಪ್ರಕೃತಿ ತಾಯಿನ ಸ್ನೇಹ ಮಾಡಿಕೊಡೋಣ. ಮೊದಲನಾಗಿ BP ಹೆಚ್ಚಾಗಿ ಯಾವ ಇಲಾಖೆಯಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ? ಯಾವ ಇಲಾಖೆಯಲ್ಲಿ ಹೆಚ್ಚಾಗಿ ನೋಡ್ತೀವಿ? ನಮ್ಮ ಇಲಾಖೆಯಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಲಾಯರ್ ಒಬ್ಬರು ಕೇಸ್ ವಾದನೆ ಮಾಡ್ತಾರೆ, ಜಡ್ಜ್ಮೆಂಟ್ ನಾಳೆ ಬರುತ್ತೆ, ಶೀಲ್ಡ್ ಕಾಲರ್ ಇರುತ್ತೆ. ಆ ರಾತ್ರಿ ನೀವು ನಿದ್ದೆ ಮಾಡ್ತೀರಾ? ಹೇಳ್ಬೇಕು, ಬೇಗ ಹೋಗ್ಬಿಡೋಣ ಮನೆಗೆ, ನಿದ್ದೆ ಬರುತ್ತೆ ಸರ್. ಸೊ ಅಂಥ ಒಂದು ಸಮಯದಲ್ಲಿ ಆ ರಾತ್ರಿ ಎಲ್ಲ ನೀವೇನು ಮಾಡ್ತೀರಾ ಅಂತಂದರೆ, ನಿಮ್ಮ ಒಂದು ಶರೀರ ಅಂಗಾಂಗದಲ್ಲಿ ಯಾವುದಕ್ಕೆ ಹೆಚ್ಚಾಗಿ ನೀವು ಒತ್ತಡ ಕೊಡ್ತೀರಾ? ಬ್ರೈನ್ಗೆ. ಯಾರೊಬ್ಬ ಮನುಷ್ಯ ಹೆಚ್ಚಾಗಿ ಬ್ರೈನ್ಗೆ ಒತ್ತಡ ಕೊಡ್ತಾನೋ, ಗಂಡು ಮಕ್ಕಳಲ್ಲಿ ಬ್ರೈನ್ ತೂಕ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 250 ಮಿಲಿಗ್ರಾಮ್, ಹೆಣ್ಮಕ್ಳಲ್ಲಿ 240 ಮಿಲಿಗ್ರಾಮ್. ಯಾವಾಗ ಒತ್ತಡ ಕೊಡೋದ್ರಿಂದ ಶರೀರ ಭಾಗದಲ್ಲಿರೋ 5 to 6 ಲೀಟರ್ಸ್ ರಕ್ತ, ಬ್ಲಡ್ ಟೆಂಪ್ರೇಚರ್ ಹೈ ಆಗಿ ಚೆನ್ನಾಗಿಯೇ ನಾವು ಮಾತಾಡ್ತಾ ಇರ್ತೀವಿ. ಒಬ್ಬರನ್ನ ಬೈತೀವಿ, ಒಬ್ಬರಿಗೆ ಮನೇಲಿ ಇದ್ರೆ ಒಂದು ಏಟು ಹೊಡಿತೀವಿ. 10 ನಿಮಿಷ ನಂತರ ಸಾರಿ ಕಣ್ಣು, ನನಗೆ BP ಇತ್ತು ಅದಕ್ಕೆ ನಾನು ಹೊಡೆದೆ ಅಂತೇಳಿ ಸಾರಿ ಕೇಳೋರು ಇದ್ದಾರೆ. BP ವಾಸಿ ಮಾಡ್ಬೋದಾ ಅಥವಾ ವಾಸಿ ಮಾಡೋಕ್ಕಾಗಲ್ವಾ ಸರ್? ವಾಸಿ ಮಾಡ್ಬೋದು ಅಂತಾರೆ. ಬಟ್ ನನ್ನ ಪ್ರಕಾರ, ಇನ್ಕ್ಲೂಡಿಂಗ್ ಮೈ ನಾಲೆಡ್ಜ್, ಇಲ್ಲಿ ತನಕ ಇಡೀ ಪ್ರಪಂಚದಲ್ಲಿ BPನ ವಾಸಿ ಮಾಡಲಿಕ್ಕೆ ಇಲ್ಲಿ ತನಕ ಯಾವ ಡಾಕ್ಟ್ರು ಯಾವ ಮೂಲೆಯಲ್ಲಿ ಹುಟ್ಟಿಲ್ಲ. ಕಾರಣ ಇಷ್ಟೇ, ಇದು ನಮ್ಮ ಒಂದು ಕೆಲಸ ಒತ್ತಡದ ಮೇಲೆ ಇರೋ ಒಂದು ಟೆನ್ಷನ್. ಸೊ ಇದಕ್ಕೆ ಇಲ್ಲಿರೋದು ಪ್ರತಿದಿನ ಖಂಡಿತವಾಗಿ ಕೆಲವರು BPಗೆ ಅಂತ ಹೇಳಿ 200-300 ರೂಪಾಯಿ ನಾವು ಖರ್ಚು ಮಾಡೋ ಸಮಯ ಬರ್ಬೋದು. ಖರ್ಚು ತಾವು ಮಾಡಿರ್ತೀರ. ಅದನ್ನು ಯಾವ ರೀತಿಯಲ್ಲಿ ನಾವು ಹಣವನ್ನು ಸೇವ್ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು ಅಂತ ನಮ್ಮ ಈ ಸಂಸ್ಥೆ ಒಂದು ಉದ್ದೇಶ. ಸೊ ಈ BPಗೆ ನಾವು ಯಾವ್ದು ತಗೊಂಡ್ರೆ ಒಳ್ಳೇದು? ಮನೆ ಮದ್ದು ಅಂತೇಳಿ ಯಾವುದು ನಾವು ಯೂಸ್ ಮಾಡ್ಬೋದು? ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಸ್ಲೋಗನಲ್ಲಿ ದಯಮಾಡಿ, ಕ್ಯಾನ್ ಯು ಕಮ್ ಸ್ಟಾಲಿ, ಕ್ಯಾನ್ ಯು ಕಮ್ ಫಾರ್ವರ್ಡ್? ಇದನ್ನೇನಂತೀರ? ಚಕ್ಕೆ ಅಂತೀರಲ್ಲ ಸರ್? ಈ ಚಕ್ಕೆ ಖಂಡಿತವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮಾರ್ಕೆಟಿಂದ ತಗೊಂಡು ಬರುವಾಗ ಈ ಚಕ್ಕೆ ಇದೇ ಸೈಜಲ್ಲಿ ಇರುತ್ತಾ? ಉದ್ದ ಇರುತ್ತಲ್ವೇ? ಈಗ ಬಂದಿರೋದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಪಪ್ಪಾಯ ಗಿಡದಲ್ಲಿ ಒಂದು ಭಾಗ
ಇಟ್ಸ್ ಸೋ ಯೂಸ್ಫುಲ್ ಫಾರ್ ದ ಡೆಂಗು ಫೀವರ್ಗೆ ಅಂತೇಳಿ ಗೊತ್ತು ಎಲ್ಲರಿಗೂ. ಯಾವುದು? ಎಲೆ. ಅದನ್ನು ಕಷಾಯ ಮಾಡಿ ನಾವು ಸೇವನೆ ಮಾಡೋದ್ರಿಂದ ಬಿಳಿ ರಕ್ತ ಕಣವನ್ನು ಏನು ಮಾಡುತ್ತದು? ಹೆಚ್ಚು ಮಾಡುತ್ತೆ ಅಂತೇಳಿ ಗೊತ್ತು. ಬಟ್ ಹೀಗೆ ಬಂದಿರೋದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಆ ಎಲೆನ ಕಷಾಯ ಮಾಡಬೇಕಾ, ಎಷ್ಟು ದಿನ ತಗೋಬೇಕು, ಡೋಸಸ್ ಎಷ್ಟಿರ್ಬೇಕಂತೇಳಿ ಗೊತ್ತಿರಲ್ಲ. ಅದಕ್ಕೆ ಈ ಸಂಸ್ಥೆ ಪ್ರತಿ ಹಳ್ಳಿ ಕಡೆ ನಾವು ಹೋಗಿ ಈ ಒಂದು ಮಾಹಿತಿನ ನಾವು ಹಂಚ್ತಾ ಇದ್ದೀವಿ. ಯಾವಾಗ ಈ ಚಕ್ಕೆನ ನಾವೇನು ಮಾಡಬೇಕಂದ್ರೆ 2 ಇಂಚಸ್ ಚಕ್ಕೆನ ತಾವು ರಾತ್ರಿ ಸಮಯದಲ್ಲಿ 2 ಲೀಟ್ರ್ ನೀರಿಗೆ, ಒಂದು ಮನೇಲಿ ಒಂದು 10 ಜನ ಇದ್ದರೆ ನೀವು 4 ಲೀಟ್ರ್ ಬೇಕಂದರೆ 4 ಲೀಟ್ರ್ ಯೂಸ್ ಮಾಡಬೇಕಿದ್ರೆ 4 ಇಂಚಸ್ ತಾವೇನು ಮಾಡಬೇಕಿದ್ರೆ ಇದನ್ನು ಪೀಸಸ್ ಮಾಡಿ ನಾರ್ಮಲ್ ವಾಟ್ರಿಗೆ, ಬಿಸಿನೀರಲ್ಲ ನಾರ್ಮಲ್ ವಾಟ್ರಿಗೆ ಏನು ಮಾಡಬೇಕು, ಪೀಸಸ್ ಮಾಡಿ ಅದರೆಲ್ಲ ಹಾಕಬೇಕು. ರಾತ್ರಿ ಎಲ್ಲ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ನಂತರ ಟಿಫಿನ್ ಮಾಡಿ ನಂತರ ತಾವು ಆಫೀಸ್ಗೆ ಬರ್ತೀರಾ. ಪ್ರತಿಯೊಬ್ಬರು ಪ್ರೆಸ್ ಅಥವಾ ಮೊಬೈಲ್ ನಾವು ಮರ್ತೋಗ್ಬಿಡ್ಬೋದು, ನೀರಂತ ಯಾರೂ ಮರೆಯಲ್ಲ. ಸೊ ನಾವು ಬೇರೆ ನೀರು ತಗೊಂಡು ಬರೋ ಬದಲಾಗಿ ಈ ಚಕ್ಕೆ ಹಾಕಿರ್ತೀವರ ನೀರು, ಆ ನೀರನ್ನ ಸೋರಿಸ್ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಸೋರಿಸ್ಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿ ನಾವು ತಗೊಂಡು ಬರಬೇಕು. ಯಾವಾಗ ನಿಮಗೆ ನೀರು ಸೇವನೆ ಮಾಡಬೇಕಂತ ಅನಿಸುತ್ತೋ ಆವಾಗ ತಾವೇನು ಮಾಡಬೇಕಂದ್ರೆ ಆ ನೀರನ್ನ ಸೇವನೆ ಮಾಡಬೇಕು. ಯಾವಾಗ ಮನುಷ್ಯ ಈ ಚಕ್ಕೆ ನೀರನ್ನ ನಾವು ಸೇವನೆ ಮಾಡೋದ್ರಿಂದ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ನಾವು ಹೆಚ್ಚಾಗಿ ಬ್ರೈನ್ಗೆ ಕೆಲಸ ಕೊಟ್ಟು ಒಂದು 5-6 ಲೀಟ್ರ್ ಬ್ಲಡ್ ಟೆಂಪ್ರೇಚರ್ ಹೈ ಆದರೆ ಅದನ್ನು ಕೂಲ್ ಮಾಡೋ ಶಕ್ತಿ ಯಾರಿಗಿದೆ? ಚಕ್ಕೆಗಿದೆ. The thing is, you are not spending for 100 and 200 rupees, and moreover you are not getting any side effect. ಅದೇ ಪ್ರಕೃತಿ ಅನ್ನೋ ತಾಯಿ. ಇದನ್ನು ಎಷ್ಟು ದಿನ ಕಾಲ ತಗೋಬೋದು? ನಾನು ಹೇಳಿದ್ನಲ್ಲ, ಇಟ್ಸ್ ನಾಟ್ ಎ ಕ್ಯೂರಬಲ್ ಡಿಸೀಸ್. ಸೊ ಇದಕ್ಕೆ ದಯಮಾಡಿ ಪ್ರತಿದಿನ ನಾವು ಈ ಚಕ್ಕೆನ ತಗೊಳ್ಳೋದ್ರಿಂದ ನಮ್ಮ ರಕ್ತವನ್ನು ಶುದ್ಧ ಮಾಡೋ ಶಕ್ತಿ ಈ ಚಕ್ಕೆ ನೀರಲ್ಲಿದೆ, ಚಕ್ಕೆಗಿದೆ. 1 ಶಾಟ್ 2 ಗೋಡ್. ಒಂದು BP ಹತೋಟಿಯಲ್ಲಿ ಇಟ್ಕೋಬೋದು ಆ್ಯಂಡ್ ರಕ್ತನ ಶುದ್ಧ ಮಾಡೋ ಶಕ್ತಿ ಅದರಲ್ಲಿದೆ. ಓಕೆ, ಮನುಷ್ಯನಿಗೆ BP ಇರ್ಬೋದು, ಲೋ BP ಇರಬೇಕಾ ಇರಬಾರ್ದ? ಇರಬಾರ್ದು. ಈಗ ಎಲ್ಲಿ ಲೋ BP, ಎಲ್ಲಿ ಡಾಕ್ಟರ್ಸ್, ಹಾಸ್ಪಿಟಲ್ಸ್ ಅಥವಾ ಮೆಡಿಕಲ್ ಸ್ಟೋರ್ ಎಲ್ಲಿ ಇದೆಯೋ ಅಲ್ಲೇ ಲೋ BP ಆಗ್ಬೇಕಂತೇಳಿ ದೇವರನ್ನ ಬರೆದಿಟ್ಟಿರ್ತಾರೆ. ಎಲ್ಲಿ ಬೇಕಾದ್ರೂ ಅದು ಹಾಕ್ಬೋದು. ಆದರೆ ಪ್ರಕೃತಿಯ ತಾಯಿನ ಸ್ನೇಹ ಮಾಡಿ ಈ ಕಂಪ್ಯೂಟ್ರಲ್ಲಿ ಹಾಕೋಬಿಟ್ಟಿದ್ರೆ ಖಂಡಿತವಾಗಿ ಅದು ನಿಮ್ಮ ಜೀವವನ್ನು ಉಳಿಸುತ್ತೆ. ಯಾವುದೋ ಒಂದು ಎಮರ್ಜೆನ್ಸಿ ಕೇಸ್ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋದರೆ ICU ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಬಂದ ತಕ್ಷಣ ಅವ್ರು ಕೇಳ್ದು ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಸಾರಿ ಅಮ್ಮ, ಡಾಕ್ಟ್ರ್ ಏನಂತಾರೆ, ಒಂದು 5 ನಿಮಿಷ ಮುಂಚಿತವಾಗಿ ಬಂದಿದ್ರೆ ಅಂದರೆ ಲೋ BP ಆದರೆ ಖಂಡಿತವಾಗಿ ಟ್ರೀಟ್ಮೆಂಟ್ ಏನು ಕೊಡ್ತಾರೋ ಅದು ತಗೊಳ್ಳೋಕ್ಕೆ ಅಂದರೆ ಅದು ತಗೊಳ್ಳೋ ಶಕ್ತಿ ಇರಲ್ಲ. ಸೊ ಒಂದು ವೇಳೆ ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಪ್ರಕೃತಿಯ ತಾಯಿ ನಿಮ್ಗೆ ಔಷಧಿ ಇಟ್ಟಿದೆ. ಒಂದು ವೇಳೆ ಫ್ಲೈಟಲ್ಲಿ ನೀವು ಏರಲ್ಲಿ ನೀವು ಟ್ರಾವೆಲ್ ಮಾಡಿ ಅಥವಾ ಸಿಯಲ್ಲಿ ಟ್ರಾವೆಲ್ ಮಾಡಿ ಅಲ್ಲೂ ನಿಮಗೆ ಪ್ರಕೃತಿಯ ತಾಯಿ ನಿಮ್ಗೆ ಏನು ಇಟ್ಟಿದೆ? ಔಷಧಿ ಇಟ್ಟಿದೆ ಲೋ BPಗೆ. ಯಾವುದಂತ ನೋಡೋಣ. ಯು ಕ್ಯಾನ್ ಗೋ ಫಾರ್ ಚಿಲ್ಲಿ. ದಯಮಾಡಿ ಒಬ್ಬ ರೈತ ಏನು ಮಾಡ್ತಾನಂತಂದರೆ, ಜಮೀನಲ್ಲಿ ಟೊಮೆಟೊ, ಬದನೆಕಾಯಿ ಎಲ್ಲ ಹಾಕಿ ಮನೆಗೆ ಅಂತೇಳಿ ನಾವು ಏನು ಮಾಡಿರ್ತೀವಿ, ಒಂದು 5 ಗಿಡನ ಹಾಕಿರ್ತೀವಲ್ವೇ. ಯಾವಾಗ ಈ ಲೋ BP ಬರೋದು ನಿಮ್ಗೆ ಗೊತ್ತಾಗುತ್ತೆ. ದಯಮಾಡಿ ಇದನ್ನು ತಾವು ಕ್ಯಾರಿ ಮಾಡ್ಬೋದು ಪಾಕೆಟಲ್ಲಿ. ಇದನ್ನು ಕಟ್ ಮಾಡಿ, ಏನೋ ಡೌಟ್ ಇದ್ರೆ ಆಮೇಲೆ ಕೇಳಿ ಮೇಡಮ್ ಪ್ಲೀಸ್. ಸೊ ಇದನ್ನು ಕಟ್ ಮಾಡಿ ಬಾಯೆಲ್ಲ ಹಗುದು 1 ಅಥವಾ 2 ಗ್ಲಾಸ್ ನೀರು ಸೇವನೆ ಮಾಡಿದ್ರೆ ದ ಲೋ BP ವಿಲ್ ಕಮ್ ನಾರ್ಮಲ್ ಸ್ಟೇಜ್. ನಂಬರ್ 1, ಒಂದು ವೇಳೆ ನಿಮಗೆ ಮೆಣಸಿನಕಾಯಿ ಸಿಕ್ಕಿಲ್ಲ, ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಸರ್ ಮೆಣಸಿನಕಾಯಿ ಸಿಕ್ಕಿಲ್ಲ, ನಾವು ಯಾವುದು ಯೂಸ್ ಮಾಡ್ಬೋದು? ಅದಕ್ಕೂ ಪ್ರಕೃತಿ ಅನ್ನೋ ತಾಯಿ ಬೇರೆ ಔಷಧಿ ಇಟ್ಟಿದೆ. ಸೊ ಒಬ್ಬ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ 40 ಜನ 30 ಜನ ಪ್ರಯಾಣ ಮಾಡ್ತಾ ಇರುವಾಗ ಯಾರು ಸುಮ್ಮನೆ ಹೋಗಲ್ಲ. ಇಡ್ಲಿನೋ ಚಪಾತಿನೋ ಏನು ಮಾಡಿರ್ತಾರೆ, ತಗೊಂಡು ಹೋಗಿರ್ತಾರೆ. ಅದ್ರ ಜೊತೆಗೆ ಮನೆಯವರು ಏನು ಹಾಕಿರ್ತಾರೆ? ಉಪ್ಪು ಹಾಕಿರ್ತಾರೆ. ಯಾವುದು? ಉಪ್ಪು. ಲೋ BP ಆದಾಗ ನಿಮಗೆ ಮೆಣಸಿನಕಾಯಿ ಸಿಕ್ಕಿಲ್ಲ ಅಂದರೆ ದ ಪಿಂಚ್ ಆಫ್ ಸಾಲ್ಟ್, ಅದನ್ನು ತಗೊಂಡು ಬಾಯಲ್ಲಿ ಹಾಕಿ ನೀರು ಕುಡಿದ್ರೆ ಇಟ್ ವಿಲ್ ಕಮ್ ನಾರ್ಮಲ್ ಸ್ಟೇಜ್. ಒಂದು ವೇಳೆ ಅದು ನಿಮಗೆ ಸಿಕ್ಕಿಲ್ಲ, ಬೈ ಏರ್ ಅಂತ ಹೇಳಿದ್ನಲ್ಲ, ಅಲ್ಲಿನೂ ನಿಮಗೆ ಊಟ ಕೊಡ್ತಾರೆ. ಅಲ್ಲಿ ಕ್ಯಾನ್ ಯೂಸ್ 1 more ಪಿಕಲ್ಸ್. ಉಪ್ಪಿನಕಾಯಿನ ಸಮೇತವಾಗಿ ತಾವು ಯೂಸ್ ಮಾಡ್ಬೋದು. ದಯಮಾಡಿ ನಾನು ಹೇಳಿದ್ದು ಆಲ್ಟರ್ನೇಟಿವ್ ಮಾತ್ರ 3 ನೀವು ಒಂದೇ ಸತಿ ಯೂಸ್ ಮಾಡಬಾರ್ದು. ಒಂದು ಸಿಕ್ಕಿಲ್ಲ ಅಂದರೆ ಇನ್ನೊಂದು ತಗೋಬೇಕು. 3 ದಯಮಾಡಿ ಯೂಸ್ ಮಾಡಬಾರ್ದು.
ಈಗ ನಾವು ಒಬ್ಬ BP ಪೇಷಂಟ್ ಅಬ್ಸರ್ವ್ ಮಾಡಿ ನೋಡಿ, ಹಾಸ್ಪಿಟ್ಲ್ ಹೋಗ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ದೇವರಂತ ಸಮಾನ, ಅವರು ಕರ್ತವ್ಯ ಅವ್ರು ಮಾಡ್ತಾರೆ. ಸರ್ BP ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ನಾನೇನು ಆಹಾರ ಸೇವನೆ ಮಾಡಬೇಕು, ದಯಮಾಡಿ ನನಗೆ ಅಡ್ವೈಸ್ ಕೊಡಿ, ನನಗೆ ಹೇಳಿ ಅಂತ ಹೇಳಿದ್ರೆ ಡಾಕ್ಟರ್ಸ್ ಹೇಳೋದೇನು, BP ಇರೋರು ಏನಂತ ತಗೋಬೇಡ್ದಂತೆ, ಯಾವುದು ಕಡಿಮೆ ತಗೋಬೇಕು, ಉಪ್ಪು, ಖಾರ, ಚಿಲ್ಲಿ ಪಿಕಲ್ಸ್ ಆ್ಯಂಡ್ ಈವನ್ ಪರ್ ಯಾವುದು ಹುಣಸೆನನ್ನು ಹೆಚ್ಚಾಗಿ ತಗೋಬಾರ್ದು, ಉಳ್ಳಿನೂ ಹೆಚ್ಚಾಗಿ ತಗೋಬಾರ್ದು. ಆ್ಯಂಡ್ ಲೋ BP ಇರೋರು ಏನು ಮಾಡಬೇಕಂತೆ, ಆಪೋಸಿಟ್, ಈ ಮೂರರಲ್ಲಿ ಯಾವುದನ್ನು ಒಂದು ನಾವು ಆ್ಯಡ್ ಮಾಡ್ಕೋಬೇಕಂತೆ. ಸೊ ಇಂಥ ಒಂದು ವಿಷಯಗಳನ್ನ ಈ ಕಂಪ್ಯೂಟರ್ ಮೈಂಡಲ್ಲಿ ನಾವು ಹಾಕ್ಕೊಬಿಟ್ರೆ ಖಂಡಿತವಾಗಿ ಹಣ ಇಲ್ಲಂದ್ರೂ ಪರವಾಗಿಲ್ಲ, ಪ್ರಕೃತಿ ಅನ್ನೋ ತಾಯಿ ನಮ್ಮ ಪ್ರಾಣವನ್ನು ಸೇವ್ ಮಾಡುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ಗ್ಯಾಸ್ಟ್ರಿಕ್. ಇದು ಅಷ್ಟೇ, ಕೆಲವು ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಸಮಯ ಸಿಕ್ಕಿದ್ರೂ ಕೆಲವು ಸಮಯದಲ್ಲಿ ಊಟ ಮಾಡೋದನ್ನ ನಾವೇನು ಮಾಡ್ತೀವಿ ಅಂದರೆ ನೆಗ್ಲೆಕ್ಟ್ ಮಾಡ್ತೀವಿ. ನಾವು ನಮ್ಮ ಮನೆ ಬಂದುಬಿಟ್ಟು ಹೆಚ್ಚಾಗಿ ನಮ್ಮ ಮನೆ ವಿಲ್ಸನ್ ಗಾರ್ಡನ್, ಹೆಚ್ಚಾಗಿ ನಾನು ಬೆಂಗಳೂರು ಸಿಟಿಯಲ್ಲಿ ಇದ್ದರೆ ಹೆಚ್ಚಾಗಿ ನಾನು ಕೋರ್ಟ್ ಜೊತೆಲಿ ಇರ್ತೀನಿ. ನಾನು ಅಲ್ಲಿ ಅಬ್ಸರ್ವ್ ಮಾಡ್ತೀನಿ. ನಾನು ಫಸ್ಟು ಸ್ನೇಹಿತರು ಬರ್ತಾರೆ, ಟೀ ಕಾಫಿ ಒಂದು ಸತಿ ಆಗಿರುತ್ತೆ, ಕ್ಲೈಂಟ್ ಬರ್ತಾರೆ, ಸೆಕೆಂಡ್ ಟೈಮ್ ಆಗಿರುತ್ತೆ, ಇನ್ನೊಬ್ಬರು ಬರ್ತಾರೆ, 4ನೇ ಸತಿ. ತಂದಿದ್ದು ಇಡ್ಲಿನೋ ಚಪಾತಿನೋ ಗಮನ ಹೋಗಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸತಿ ಟೀ ಕಾಫಿ ಕುಡಿತೀರಾ, ನಿಮ್ಮ ಹೃದಯವನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಟೀ ಕಾಫಿ ಕುಡಿಯೋದು ತಪ್ಪಲ್ಲ, ಟೀ ಕಾಫಿನ ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ತಗೊಳ್ಳಿ. ಇಟ್ ಗಿವ್ಸ್ ಮೋರ್ ಎನರ್ಜಿ ಟು ಯುವರ್ ಬ್ರೈನ್. ತಾವೇನು ಬೆಳಗ್ಗೆಯಿಂದ ನೀವು ಸುಸ್ತಾಗಿದ್ದೀರಾ, ಮತ್ತೆ ಪುನರ್ಜನ್ಮ ಕೊಡೋ ಶಕ್ತಿ ಕಫೀನ್ ಅನ್ನೋ ಪದಾರ್ಥಕ್ಕಿದೆ. ಅದೇ ನೀವು ಬೆಳಗ್ಗೆಯಿಂದ ಒಂದು 10-15 ಸತಿ ತಗೊಬಿಟ್ರೆ ಆ ಕಫೀನ್ ಏನಾಗುತ್ತೆ, ಪಾಯ್ಸನ್ ಆಗುತ್ತೆ. ಅಮೃತ ಒಂದು ಸ್ಪೂನ್ ತಗೊಂಡ್ರೆ ಅಮೃತ, ಅದೇ ಅಮೃತವನ್ನು ಹೆಚ್ಚು ತಗೊಬಿಟ್ರೆ ವಿಷ. ನಂಬರ್ 1, ಯು ಆರ್ ನಾಟ್ ಟೇಕಿಂಗ್ ಫುಡ್ ಇನ್ ಕರೆಕ್ಟ್ ಟೈಮ್. ಸರಿಯಾದ ಸಮಯಕ್ಕೆ ನಾವು ಊಟ ಮಾಡಲ್ಲ. ಟೀ ಆ್ಯಂಡ್ ಕಾಫಿನ ನಾವೇನು ಮಾಡ್ತೀವಿ ಅಂದರೆ ಬೆಡ್ಡಲ್ಲೇ ಮಲಗಿರ್ತೀವಿ, ಎಂಟಿ ಸ್ಟಮಕ್ ನಾವೇನು ಮಾಡ್ತೀವಿ, ಟೀ ಕಾಫಿ ಕುಡಿತೀವಿ. ಟೀ ಕಾಫಿ ಕುಡಿಯೋದಕ್ಕೆ ಮುಂಚಿತವಾಗಿ ಎಸ್ಪೆಷಲಿ ಬೆಳಿಗ್ಗೆ 1 ಅಥವಾ 2 ಗ್ಲಾಸ್ ನೀರು ಸೇವನೆ ಮಾಡಿ ಅನಂತರ ನೀವು ಟೀ ಕಾಫಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹೆಚ್ಚಾಗಿ ಚಿಲ್ಲಿ ಅಂದರೆ ಖಾರ ಸೇವನೆ ಮಾಡೋದ್ರಿಂದ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಬರುತ್ತೆ. ಕೆಲವು ಸಮಯದಲ್ಲಿ ಯಂಗ್ಸ್ಟರ್ ಇರ್ತಾರಲ್ಲಿ, ಅವ್ರಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಸುಚಿತ ಮಾಯ ಆಗುತ್ತೆ. ಕೆಲವು ಸಮಯದಲ್ಲಿ ನಾವು ಹಾಸ್ಪಿಟ್ಲ್ಗೆ ಹೋದ್ರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ECG ಎಲ್ಲ ಟೆಸ್ಟ್ ಮಾಡಿ ಅವ್ರು ಕೊಡೋದು, ಪ್ಲೀಸ್ ಗೋ ಫಾರ್ ಆ್ಯಂಟ್ಯಾಕ್. ಸೊ ಅದರ ಬದಲಾಗಿ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಯಾವುದನ್ನ ಗಿಡ ಇತ್ತಾ, ಈಗಲೂ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗಿ ಈಗಲೂ ಇದೆ. ದಟ್ ಈಸ್ ಕಾಲ್ಡ್, ಇನ್ ಕನ್ನಡದಲ್ಲಿ ಇದನ್ನು ದೊಡ್ಡಪತ್ರೆ, ಸಾಂಬಾರು ಬಳ್ಳಿ, ಅಜ್ವಾನದ ಎಲೆ ಅಂತ ಕರೀತಾರೆ. ಇನ್ ಕೋಲಾರಲ್ಲಿ ಕಪ್ರೋಳಿ ಅಂತೇಳಿ ನಾವು ಕರಿತೀವಿ. ನಾವು ಇದನ್ನು ಈಗಲೂ ಮಕ್ಕಳಿಗೆ ಅಜ್ಜಿಗಳು ಏನು ಮಾಡ್ತಾರೆ ಅಂದರೆ ಕಾಫ್, ಕೋಲ್ಡ್, ಸ್ಕಿನ್ ಅಲರ್ಜಿ ಬಂದರೆ ಈಗಲೂ ಇದನ್ನು ಕಷಾಯ ಮಾಡಿ ಜೇನುತುಪ್ಪ ಮಿಕ್ಸ್ ಮಾಡಿ ಏನು ಮಾಡ್ತಾರೆ, ತಿನ್ನಿಸ್ತಾರೆ. ಆದರೆ ಇದನ್ನು ಗೊತ್ತಿರೋರು ಈ ತಾಯಿನ 8 ಕಾಯಿಲೆಗೆ ನಾವು ಯೂಸ್ ಮಾಡ್ಬೋದು. ಅದು ಗೊತ್ತಿದ್ರೆ ಸಾಕು, ಮಾಡೋ ವಿಧಾನ ಗೊತ್ತಿದ್ರೆ ಸಾಕು, 8 ಕಾಯಿಲೆಗೆ ನಾವು ಇದನ್ನು ಯೂಸ್ ಮಾಡ್ಬೋದು. ನಂಬರ್ 1, ಕೆಲವು ಸಮಯದಲ್ಲಿ ಈ ಗಿಡನ ಬೆಳೆಸ್ಬೇಕಂದ್ರೆ 100-200 ರೂಪಾಯಿ ಖರ್ಚು ಮಾಡೋದು ಏನು ಬೇಕಾಗಿಲ್ಲ. ಇದು ಹೆಂಗೆ ಬೆಳೀತಾ ಗೊತ್ತಾ, ಬರೀ ಒಂದು ಕಡ್ಡಿನ ನೀವು ಹಾಕ್ಬಿಟ್ರೆ ಸಾಕು ಒಂದು ಪಾಟಲ್ಲಿ, 1 ತಿಂಗಳು 1.5 ತಿಂಗಳು ಆದಮೇಲೆ ಗಿಡ ಹಾಗೆ ಬೆಳೀತು. ಇದಕ್ಕೆ ಫ್ಲವರ್ ಸೀಡ್ಸ್ ಏನೂ ಬರಲ್ಲ. ಸೊ ಕೆಲವು ಸಮಯದಲ್ಲಿ ಎಲೆ ದಪ್ಪ ಇರುತ್ತೆ. ಎಲೆ ದಪ್ಪ ಆದರೆ ಈ ರೀತಿಯಲ್ಲಿ ಅರ್ಧ ತಗೊಳ್ಳಿ, ಸಣ್ಣದಂದರೆ ಸಾಕು. ಇಷ್ಟು ನೀರೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೆಳಗ್ಗೆ ಮನೆಯಲ್ಲಿದ್ದರೆ ಟಿಫಿನ್ ಮಾಡಿ ಅನಂತರ ತಾವು ಒಂಚೂರು ಸಾಲ್ಟನ್ನು ಅಥವಾ ಮನೆಯಲ್ಲಿದ್ದರೆ ಜೇನುತುಪ್ಪನೂ ಪವರ್ ಹೋಗಿದೆ. ಓಕೆ. ಸೊ ಜೇನುತುಪ್ಪವನ್ನು ತಾವು ಡಿಪ್ ಮಾಡಿ ಹಸಿದ ಹಾಗೆ ಸೇವನೆ ಮಾಡೋದ್ರಿಂದ ಖಂಡಿತವಾಗಿ ಗ್ಯಾಸ್ಟ್ರಿಕ್ ಅನ್ನೋದನ್ನು ನಾವೇನು ಮಾಡ್ಬೋದು ಅಂದರೆ ದೂರ ಮಾಡ್ಬೋದು. ಎಷ್ಟು ದಿನ ತಗೋಬೇಕಂದ್ರೆ 7 ದಿನ ಅದನ್ನು ತಗೋಬೇಕು. ಹಾಗಂತೇಳಿ ತಾವು ಟೀ ಕಾಫಿ ಕಡಿಮೆ ಮಾಡಿದ್ರೆ, ಸಮಯಕ್ಕೆ ಊಟ ಮಾಡಿದ್ರೆ 8ನೇ ದಿನ ನನಗೆ ಫೋನ್ ಮಾಡಿದ್ರೆ ನಾನು ಜವಾಬ್ದಾರಲ್ಲ. ಸೊ ದಯಮಾಡಿ ಟೀ ಕಾಫಿ ಕುಡಿಯೋದನ್ನು ಖಂಡಿತವಾಗಿ ನೀವು ಅವಾಯ್ಡ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪ್ಲಸ್ ಪಾಯಿಂಟ್ ಅಥವಾ ಮೈನಸ್ ಪಾಯಿಂಟ್ ಅಂತೇಳಿ. ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ಒನ್ ಮೋರ್ ಕಾಮನ್ ಡಿಸೀಸ್ ಕಾಲ್ಡ್ ಜಾಯಿಂಟ್ಸ್ ಪೇನ್. ಹೆಚ್ಚಾಗಿ ಈ ಇಲಾಖೆಯಲ್ಲಿ ಎಷ್ಟವ್ರು ನಾವು ನಿಂತಿರ್ತೀವಿ ರೆಡ್ಡಿ ಸರ್? 1 ಅವರ್ ಇರ್ತೀವಲ್ವೇ? ಸೊ ಆ್ಯಕ್ಚುಲಿ ಒಂದು ಮನೇನ ಕಟ್ಟಬೇಕಂದ್ರೆ ನಾವು ಹೆಚ್ಚಾಗಿ ಯಾವ ಭಾಗಕ್ಕೆ ಹೆಚ್ಚಾಗಿ ನಾವು ಖರ್ಚು ಮಾಡ್ತೀವಿ?
ಎಕ್ಸಾಕ್ಟ್ಲಿ. ಸೊ ಪಾಯ ಕರೆಕ್ಟಾಗಿದ್ದರೆ ಆ ಬಿಲ್ಡಿಂಗ್ ಒಂದು 100 ವರ್ಷ 200 ವರ್ಷ ಇರುತ್ತೆ. ಸೊ ಆ ಪಾಯ ಸರಿ ಇಲ್ಲ ಅಂದರೆ ಏನಾಗುತ್ತೆ? ಸೊ ನಾವು ಸಾಯೋ ತನಕ ನಾವು ಚೆನ್ನಾಗಿರ್ಬೇಕಂದ್ರೆ ನಮ್ಮಲ್ಲಿ ಯಾವ ಪಿಲ್ಲರ್ ಚೆನ್ನಾಗಿರ್ಬೇಕು? ಇಸ್ ದ 2 pillars ಇಸ್ ವೆರಿ ಇಂಪಾರ್ಟೆಂಟ್. ಕೆಲವು ಸಮಯದಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳನ್ನ ನೋಡಿ 14 years 13 years ಆಗಿರುತ್ತೆ, ಅವ್ರನ್ನ ಕೇಳಿ ನಡೀತಾ ಇರುವಾಗ ಅವ್ರನ್ನ ಅಬ್ಸರ್ವ್ ಮಾಡಿ ನೋಡಿ, ಕೆಲವು ಸಮಯದಲ್ಲಿ ದೊಡ್ಡವ್ರಿಗೂ ಮಕ್ಕಳಿಗೆ ಸೌಂಡ್ ಬರುತ್ತೆ, ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಬಿಕಾಸ್ ಆಫ್ ಕ್ಯಾಲ್ಸಿಯಂ ಮೈನಸ್ ಆ್ಯಂಡ್ ಲೂಬ್ರಿಕೆಂಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿನಗೆ. ಮಾನ್ಯ ಡೆಲ್ಲಿ ಚೀಫ್ ಮಿನಿಸ್ಟರ್ ಒಂದು 4 ವರ್ಷ ಹಿಂದೆ, ಅವಾಗಲೂ ಚೀಫ್ ಮಿನಿಸ್ಟರ್ ಈಗಲೂ ಚೀಫ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೆ 3 ಕಾಯಿಲೆ ಇತ್ತು. ನಂಬರ್ 1 ಇಸ್ ಡಯಾಬಿಟಿಕ್, ಅಸ್ಮಾ, ಜಾಯಿಂಟ್ಸ್ ಪೇನ್. ಅವ್ರು ಮನ್ಸು ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಹೈ ಕ್ಲಾಸ್ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಅವ್ರ ಹತ್ರ ಹಣ ಇತ್ತಾ ಇಲ್ವಾ? ಸೊ ಡೆಲ್ಲಿಂದ ಎಲ್ಲಿಗೆ ಬಂದರು ಅವರು? ಬೆಂಗಳೂರಿಗೆ ಬಂದು ಈಸ್ ನಾಟ್ ಅಡ್ಮಿಟೆಡ್ ಇನ್ ನಾರಾಯಣ ಹೃದಯಾಲಯ. ಆರ್ ಜಾಯಿಂಟ್ಸ್ ಪೇನ್ಗೆ ಹೋಗ್ಬಿಟ್ಟು ಅಸ್ಮಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿಲ್ಲ ಅವರು. ಎಲ್ಲಿ ಅಡ್ಮಿಟ್ ಆಗಿದ್ದು? ತಾವು ಪೇಪರಲ್ಲಿ ಓದಿರ್ಬೋದು. ಜಿಂದಾಲ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ಬಿಟ್ಟು. ಸೊ ಜಿಂದಾಲ್ ಹಾಸ್ಪಿಟ್ಲ್ ಏನು ಕೊಡ್ತಾರಪ್ಪ ಅಂತ ಹೇಳಿದ್ರೆ ಓನ್ಲಿ ಫಾರ್ ನೇಚರ್ ಟ್ರೀಟ್ಮೆಂಟ್. ಒಬ್ಬ ದೊಡ್ಡ ವ್ಯಕ್ತಿ ಹಣ ಇರೋರು ಪ್ರಕೃತಿ ತಾಯಿನ ನಂಬಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಪುನಃ ಈಗ ಒಂದು 5 ವರ್ಷ ಆಗಿದೆ, ಪುನಃ ಹಿಂತಿರುಗಿ ನೋಡಿಲ್ಲ. ಈಗ ಸಾಮಾನ್ಯ ಜನ ನಾವು ನಂಬಬೇಕಾ ಬೇಡವಾ ತಾಯಿನ? ಪ್ರಶ್ನೆ ನಿಮಗೆ, ಆನ್ಸರ್ ನಿಮಗೆ ನಾನು ಬಿಟ್ಕೊಡ್ತೀನಿ ನಾನು. ಸೊ ಅಲ್ಲಿ ಕೆಲವು ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಯಾವುದು ನಾವು ಯೂಸ್ ಮಾಡ್ಬೋದು, ಮನೆ ಮದ್ದು ಅಂತೇಳಿ ಯಾವುದು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಯು ಕ್ಯಾನ್ ಗೋ ಫಾರ್ ದಿಸ್ ವೆಜಿಟೇಬಲ್ ಕಾಲ್ಡ್ ಲೇಡೀಸ್ ಫಿಂಗರ್, ಬೆಂಡೆಕಾಯಿ. ಮೇಡಮ್ ಅವರೇ, ಬೆಂಡೆಕಾಯಿ ತಾವು ಇದನ್ನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡುವಾಗ ತಾವು ಕಣ್ಮುಚ್ಕೊಂಡು ಪರ್ಚೇಸ್ ಮಾಡಲ್ಲ, ನೀವಾಗಲಿ ನಾವಾಗಲಿ. ಅವ್ನು ಬೈತಾ ಇರ್ತಾನೆ, ನಾವೇನು ಮಾಡ್ತೀವಿ? ಏನಕ್ಕೋಸ್ಕರ ಹೊಡಿಬೇಕು? ಇಟ್ಸ್ ಅ ಟೆಂಡರ್ ಒನ್, ಕರೆಕ್ಟ್. ಸೆಕೆಂಡ್ ಪಾಯಿಂಟ್, ಇದನ್ನು ತಗೊಂಡು ಬಂದು ಮನೆಗೆ ಪಲ್ಯ ಮಾಡೋದಕ್ಕೆ ಮುಂಚಿತವಾಗಿ ಇದನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾವು ಪೀಸಸ್ ಮಾಡ್ತೀವಿ. ಸೊ ಎಲ್ಲ ಹಂತ ಆದಮೇಲೆ ಆ ಸಾಂಬಾರು ಅಥವಾ ಪಲ್ಯ ಮಾಡೋದಕ್ಕೆ ಮುಂಚಿತವಾಗಿ ನಾವು ನಾವು ಏನು ಮಾಡ್ತೀವಮ್ಮ? ಹಾಗೆ ಸಾಂಬಾರು ಮಾಡ್ತೀವ? ಏನು ಮಾಡ್ತೀವಿ? ಕಟ್ಟಿರೋ ಈ ಪೀಸಸ್ ಕಟ್ ಮಾಡಿರೋದನ್ನ ನಾವೇನು ಮಾಡ್ತೀವಿ? ಎಲ್ಲಿ ಹಾಕ್ತೀವಿ ನಾವು? ತವೆ ಮೇಲೆ ಹಾಕ್ತೀವಿ ನಾವು. ತವೆ ಮೇಲೆ ಹಾಕೋದು ಮಾರ್ಕೆಟಿಂದ ತಗೊಂಡು ಬರೋದು ಯಾವ ಕಲರು? ಗ್ರೀನ್ ಕಲರು. ಇಲ್ಲಿ ನಾವು ಉರಿಯೋದು ಎಲ್ಲಿ ತನಕ? ಸೊ ದಯಮಾಡಿ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮಲ್ಲಿ ಪ್ರತಿಯೊಬ್ಬರ ಹತ್ರ 2 wheeler ಇದೆ, ಅದನ್ನು ತಗೊಂಡು ಒಂದು 5 ವರ್ಷ ಆಗಿರ್ಬೋದು. ಆ 5 ವರ್ಷದಲ್ಲಿ ಆ ಒಂದು ಗಾಡಿಗೆ ಇಂಜಿನ್ಗೆ ಒಂದು ಚೇಂಜ್ ಮಾಡಬೇಕು. ಯಾವುದದು? ಇಂಜಿನ್ ಆಯಿಲ್ ನೀವು 2000 kilometers ಅನಂತರ ಚಾಲನೆ ಮಾಡೋ ಅನಂತರ ನೀವು ಅದನ್ನು ಚೇಂಜ್ ಮಾಡಿಲ್ಲ ಅಂದರೆ ಒಂದು ಇಂಜಿನ್ ಸೀಸ್ ಆಗುತ್ತೆ, ಇಲ್ಲಾಂದರೆ ಸೌಂಡ್ ಬರುತ್ತೆ, ಬೋರ್ಗೆ ಬಂದುಬಿಡುತ್ತೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಕ್ಯಾಲ್ಶಿಯಂ ಈ ಒಂದು ಲೂಬ್ರಿಕೆಂಟ್ ನಮ್ಮಲ್ಲಿ ಕಡಿಮೆ ಇದ್ದರೆ ನಾವು ಸೀಸ್ ಆಗಿಬಿಡ್ತೀವಿ. ಕೆಲವು ಸಮಯ ನಡೆಯೋಕ್ಕಾಗಲ್ಲ, ಕುತ್ಕೊಂಡ್ರೆ ಕೆಲವು ಇಮ್ಮಿಡಿಯೇಟಾಗಿ ಎದ್ದೇಳೋಕ್ಕಾಗಲ್ಲ. ಸೊ ದಯಮಾಡಿ ಏನು ಮಾಡಬೇಕು, ಇದನ್ನು ಪ್ರತಿಯೊಬ್ಬರು ದೇರ್ ಇಸ್ ನೋ ಟೈಮಿಂಗ್ಸ್. ನಾನು ಹೇಳ್ತಿರೋದು ಒಂದೇ ಒಂದು ಬೆಂಡೆಕಾಯಿ, ಸ್ಮಾಲ್ ಒನ್, ಬಿಗ್ಗದಲ್ಲ, ಒಂದೇ ಒಂದು ಎಳೆದನ್ನು ನೀವೇನು ಮಾಡಿ ತೊಳೆದುಬಿಟ್ಟು ಪೀಸಸ್ ಮಾಡಿ, ಟೈಮಿಂಗ್ ಇಲ್ಲ, ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ, ಏನಪ್ಪ ಅಂತ ಹೇಳಿದ್ರೆ ಬರೀ ಬೆಂಡೆಕಾಯಿನ ಹಸಿದ ಹಾಗೆ ಸೇವನೆ ಮಾಡಬೇಕು. ಹಸಿದ ಹಾಗೆ ಸೇವನೆ ಮಾಡಿದ್ರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವುದು ಬೇಡ ಅಂತೇಳಿ ನಾವು ಇಲ್ಲಿ ಉರಿತೀವಲ್ಲ, ಈ ಲಿಕ್ವಿಡ್ ಯಾವುದು? ಈ ಲಿಕ್ವಿಡ್ ಇದೆಯಲ್ಲ, ಈ ಲಿಕ್ವಿಡೇ ಈ ಜಾಯಿಂಟ್ಸ್ಗೆ ಏನು ಮಾಡುತ್ತೆ ಅಂದರೆ ಫುಲ್ಫಿಲ್ ಮಾಡುತ್ತೆ. ಅದಕ್ಕೆ ನಾವು ಇಂಜಿನ್ ಆಯಿಲ್ ಹಾಕೋದು. ಸೊ ಯಾವಾಗ ನಾವು ಜಾಯಿಂಟ್ಸಲ್ಲಿ ಲೂಬ್ರಿಕೆಂಟ್ ಚೆನ್ನಾಗಿರುತ್ತೋ ಅವಾಗ ನಾವು ಕೆಲಸ ಮಾಡುವಾಗ ಎದ್ದೋಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ರೊಟೇಟ್ ಮಾಡೋ ಜಾಗದಲ್ಲಿ ಸ್ಮೂತಾಗಿರುತ್ತೆ. ಅವಾಗ ನಮ್ಗೆ ಸೌಂಡ್ ಬರಲ್ಲ. ಯಾವಾಗ ಈ ಲೂಬ್ರಿಕೆಂಟ್ ಕಡಿಮೆ ಇರುತ್ತೋ ಸೌಂಡ್ ಬರುತ್ತೆ, ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ದಯಮಾಡಿ ಇದನ್ನು ನಾನು ಹೇಳಿರೋದು ಒಂದೇ ಒಂದು ಬೆಂಡೆಕಾಯಿ, ತಾವೇನ ನಾನು ಹೇಳಿದ್ರಂತೆ 2-3 ತಗೋಬಾರ್ದು ದಯಮಾಡಿ. ಎಸ್ಪೆಷಲಿ ಫಾರ್ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಹೆಚ್ಚಾಗಿ ಬೆಂಡೆಕಾಯಿನ ಸೇವನೆ ಮಾಡಬಾರ್ದು. ಆಮೇಲೆ ಏನಂತಾರೆ ಸರ್, ಎಲೆಕೋಸಲ್ವೇ, ಆ ಎಲೆಕೋಸು ಅಂತ ಹೇಳ್ತೀವಿ, ಅದನ್ನು ನೀವು ಹೆಚ್ಚಾಗಿ ಸೇವನೆ ಮಾಡಬಾರ್ದು.
ಒಂದು ಬೆಂಡೆಕಾಯಿ ಎಷ್ಟು ದಿನ ತೊಗೋಬೇಕಂತ ಹೇಳಿದ್ರೆ ಪ್ಲೀಸ್ ಗೋ ಫಾರ್ 15 days, ಆಮೇಲೆ ಬಿಟ್ಬಿಡಿ ಅಷ್ಟೇ. ಥೈರಾಯ್ಡ್ ಪ್ರಾಬ್ಲಮ್ ಇರೋರು ದಯಮಾಡಿ ಬೆಂಡೆಕಾಯಿನ ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಎಸ್ಪೆಷಲಿ ಹೈಪೋಥೈರಾಯ್ಡ್ ಇರೋರು ನೀವೇನೇ ಇದನ್ನು ಸೇವನೆ ಮಾಡಿದ್ರೆ ಈ ನೆಕ್ಕಲ್ಲಿ ಏನಾಗುತ್ತೆ, ಉಳ್ಕೊಬಿಡುತ್ತೆ. ಸೊ ದಯಮಾಡಿ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕೆಲವು ಸಮಯದಲ್ಲಿ ನಾನು ಎಲ್ಲ ಗಿಡಗಳನ್ನು ಇಟ್ಟಿದ್ದೀನಿ ಇಲ್ಲಿ, ಎಲ್ಲ ಗಿಡಗಳನ್ನು ಇಟ್ಟಿದ್ದೀನಿ ನಾನು. ಈಗ ಜಸ್ಟ್ ಐ ವಿಲ್ ಕಮ್ ಟು ಪಾಯಿಂಟ್ ಕೋವಿಡ್. ಸೊ ಈ ಕೋವಿಡ್ ಬಗ್ಗೆ ನಾನು ಹೇಳಲ್ಲ ಹೆಚ್ಚಾಗಿ. ಮೊದಲನೇ ಹಂತ, ಎರಡನೇ ಹಂತ ನಾವು ನೋಡಿದ್ವಿ, ಈಗ ಮೂರನೇ ಹಂತ ನಾವು ನೋಡ್ತಾ ಇದ್ವಿ. ಈಗ ಕೆಮ್ಮು ಕಫ ನೆಗಡಿ ತಲೆನೋವು ಜ್ವರ ಅಥವಾ ಕೋವಿಡ್ ಬರೋದಕ್ಕೆ ಮುಂಚಿತವಾಗಿ ಕೆಮ್ಕೊಂಡು ನಿಮ್ಮ ಮಗ ಪ್ರೀತಿಯಿಂದ ಬಂದು ಅಮ್ಮ ನನಗೆ ಊಟ ಹಾಕಿ ಅಂತ ಹೇಳಿದ್ರೆ ಹಾಕ್ತಾಯಿದ್ರೆ ಇಲ್ವಾ? ಕೋವಿಡ್ ಬರೋದಕ್ಕೆ ಮುಂಚಿತವಾಗಿ. ಕೋವಿಡ್ ಬಂದಮೇಲೆ ಕೆಮ್ತಾ ಇದ್ರೆ ಏನು ಮಾಡ್ತೀರಾ? ಅಪ್ಪ ನೀನು ಸಪ್ರೇಟಾಗಿರಪ್ಪ ನಾನು ಕೊಡ್ತೀನಂತೆ ಆ ಪರಿಸ್ಥಿತಿಗೆ ಬಂದಿದೆ ನಾವು. ನೀವು ಅಷ್ಟೇ. ಸೊ ಕೋವಿಡ್ ಬರೋದಕ್ಕೆ ಮುಂಚಿತವಾಗಿ ನಿಮ್ಮ ಕ್ಲೈಂಟ್ ಕೆಮ್ಮು ನೆಗಡಿ ಇದ್ದು ನಿಮ್ಮ ಹತ್ರ ಬಂದು ಕೆಮ್ಕೊಂಡು ಬಂದರೆ ಪ್ರೀತಿಯಿಂದ ಮಾತಾಡಿದ್ರಿ. ಬಟ್ ಈಗ ಏನಾಗಿದೆ? ನೀವೊಂದು ಪ್ರಶ್ನೆ ಹಾಕ್ತೀನಿ ನಾನು ನಿಮಗೆ, ಏನಪ್ಪ ಅಂತ ಹೇಳಿದ್ರೆ, ಕೋವಿಡ್ ಬರೋದಕ್ಕೆ ಮುಂಚಿತವಾಗಿ ಮನುಷ್ಯ ವೆಜಿಟೇಬಲ್ಸ್ನೇ ಮರ್ತೋಗ್ಬಿಟ್ಟ. ಕೋವಿಡ್ ಬಂದ ಮೇಲೆ ಪ್ರಕೃತಿನೇ ತಾಯಿ ಮಣ್ಣಲ್ಲಿ ಬಂದು ಮಲಗ್ಬಿಟ್ಟ. ಬೆಂಗಳೂರು ಸಿಟಿಯಲ್ಲಿ ನೋಡಬೇಕು, ಇಡೀ ಮನೆಯಲ್ಲಿ ತುಳಸಿ ಗಿಡ ಇಲ್ಲ, ಬೇರೆ ಬೇರೆ ಗಿಡಗಳಿಲ್ಲ. ಸೊ ದಯಮಾಡಿ ಈ ಕೆಮ್ಮು ನೆಗಡಿ ಈ ತಲೆನೋವು ಬರಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು? ದಯಮಾಡಿ ಪ್ರತಿಯೊಬ್ಬರು ರಾತ್ರಿ ಸಮಯದಲ್ಲಿ ಬಾಳೆ ಎಲೆಯಲ್ಲಿ ಒಂದು 4 ದಿನ ಊಟ ಮಾಡಬೇಕು. ಅಟ್ಲೀಸ್ಟ್ ಒಂದು 3 ದಿನ. ಇದೇನು ಸರ್ ಹೊಸದಾಗಿ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ನಾವು ಇದು ಮಾಡ್ತಾಯಿದ್ದೀವಿ ಸರ್. ನಾವು ಐ ಥಿಂಕ್ ರೆಡ್ಡಿ ಹೋಟ್ಲಿಂದ ಬರ್ತಾ ಇದೆಯಾ, ಅದು ಅನ್ನ ಸಾಂಬಾರು ಅಲ್ವೇ, ಅವರು ಬಾಳೆ ಎಲೆ ಕೊಟ್ಟು ಕಳಿಸ್ತಾರೆ ನಮಗೆ. ಇದೇನು ಸರ್ ಹೊಸದಾಗಿ ಹೇಳ್ತೀರಾ ಅಂತ ಹೇಳ್ಬೋದು ತಾವು. ಎಷ್ಟು ಜನ ತಾವು ಮ್ಯಾನ್ ವರ್ಸಸ್ ಅನಿಮಲ್ ನೋಡ್ತಿರೋ ಗೊತ್ತಿಲ್ಲ ಚಾನೆಲ್. ಅದರಲ್ಲಿ ಆ ಮನುಷ್ಯ ಏನು ಮಾಡ್ತಾರೆ, ತಗೊಂಡು ಹೋಗಿರೋದು ಸ್ವಲ್ಪ ಒಂದು ತಗೊಂಡೋಗಿರ್ತಾರೆ ನೀರು, ಆದರೆ ಅವನ ಎದುರುಗಡೆ ನೋಡ್ಲಿಕ್ಕೆ ಸುಂದರವಾಗಿರುತ್ತೆ ಸಮುದ್ರ, ಆದರೆ ಒಂದು ಹನಿ ನೀರು ಕುಡಿಯೋಕ್ಕೆ ಸಾಧ್ಯನಾ? ಅವಾಗ ಹುಡುಕೋದು, ಆ ಫಾರೆಸ್ಟಲ್ಲಿ ಹುಡುಕೋದು ಅವನು ಯಾವ ಗಿಡ ಅಂತ ಹೇಳಿದ್ರೆ ಈ ಬಾಳೆ ಗಿಡನ. ಅವನೇನು ಮಾಡ್ತಾನೆ, ಆ ಗಿಡಕ್ಕೆ ಒಂದು ತೂತು ಮಾಡಿಬಿಡ್ತಾನೆ. ತೂತು ಮಾಡಿ ಅವನ ಹತ್ರ ಗ್ಲಾಸ್ ಇಲ್ಲಂದರೆ ಇದನ್ನೇ ಏನು ಮಾಡ್ತಾನೆ, ಕಟ್ ಮಾಡಿ ಎಲೆನ ಗ್ಲಾಸ್ ಥರ ಮಾಡಿ ಆ ತೂತು ಮಾಡೋ ಜಾಗದಲ್ಲಿ ಇಟ್ಬಿಡ್ತಾನೆ. ಒಂದು 10-15 ನಿಮಿಷ ಬಿಟ್ಟರೆ ಅದರಲ್ಲಿ ನೀರು ಬಂದಿರುತ್ತೆ. ಆ ನೀರು ಎಕ್ಸಾಕ್ಟ್ಲಿ 15 ml ಸೇವನೆ ಮಾಡಿದ್ರೆ ಒಬ್ಬ ಮನುಷ್ಯ 24 hours ವಿತೌಟ್ ಫುಡ್ ಇರ್ಬೋದು. ಸೊ ಇದಕ್ಕೆ ಯಾಕೆ ನಾನು ಒಂದು 2 days ಇದನ್ನು ರಾತ್ರಿ ಸಮಯದಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವಾಗ ಬಿಸಿ ಅನ್ನ ಮುದ್ದೆನೋ ಚಪಾತಿನೋ ಇಲ್ಲಿ ಎಲೆ ನಾವು ಹಾಕುವಾಗ ಅದರಲ್ಲಿ ಏನು ಬರುತ್ತೆ ಸರ್? ಅವೇ ಬರುತ್ತಲ್ವೇ? ಈ ಅವೆ ಎಲ್ಲಿಂದ ಬರುತ್ತೆ? ಎಲೆಯಿಂದ ಬರುತ್ತಲ್ವೇ? ಇಲ್ಲ, ದಯಮಾಡಿ ಎಲೆ ಅಂತ ಅಲ್ಲ, ಅದು ಖಂಡಿತವಾಗಿ ಬರೋದು ಇದು ಸ್ಟೆಮ್ಮಿಂದ ಬರೋದು. ಈ ಸ್ಟೆಮ್ನ ನೀವು ನೋಡಿ ಒಂದು ಸೌಂಡ್ ಬರುತ್ತೆ, ಬಿಕಾಸ್ ಆಫ್ ವಾಟರ್ ಇರೋದ್ರಿಂದ. ಅದೇ ಬೇಳೆ ಎಲ್ಲ ನೀವು ಕಟ್ ಮಾಡಿ ಒಂದು 4 ದಿವಸ ನೀವು ಒಂದು ಮೂಲೆಯಲ್ಲಿ ಹಾಕ್ಬಿಡಿ, 100 ಭಾಗ ಹಸಿರುತನವನ್ನು ಅದು ಕಳ್ಕೊಳ್ಳುತ್ತಾ? ಅಟ್ಲೀಸ್ಟ್ ಒಂದು 40 ಭಾಗ ಹಾಗೆ ಇರುತ್ತೆ. ಕಾರಣ ಏನಪ್ಪ ಅಂದರೆ ಬಿಕಾಸ್ ಆಫ್ ದಿಸ್ ವಾಟರ್. ಒಂದು ವೇಳೆ ಈ ರೈನ್ ಸೀಸನಲ್ಲಿ ದೊಡ್ಡವರಾಗಲಿ ಮಕ್ಕಳು, ಎಸ್ಪೆಷಲಿ ಮಕ್ಕಳು ರಾತ್ರಿ ಸಮಯದಲ್ಲಿ ಮಲಗಿರುವಾಗ ತಮ್ಮ ಕಿವಿನ ಕೆಲವು ಸಮಯದಲ್ಲಿ ಮಗು ಎದೆಯಲ್ಲಿ ಕಿವಿನ ಹಿಟ್ಟು ನೋಡಿ ಏನು ಬರುತ್ತೆ, ಗುರುಗುರು ಅಂತ ಸೌಂಡ್ ಬರುತ್ತೆ. ಸೊ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಏನು ಮಾಡ್ತಾರೆ, ಅಸ್ಲಿನ್ ಸಿರಪ್ ಆರ್ ವೆನ್ಪಿಡಿ ಆರ್ ಅಸ್ಕ್ರಲ್ ಬೆಳಿಗ್ಗೆ 5 ml, ಮಧ್ಯಾಹ್ನ 5 ml ಅಥವಾ ರಾತ್ರಿ 5 ml ಒಂದು 3 days ಕೊಡ್ತಾರೆ. ಕಡಿಮೆ ಆಗಿಲ್ಲ ಅಂದರೆ ಪುನಃ ಸೆಕೆಂಡ್ ಸ್ಟೆಪ್ ಏನು, ದೇ ವಿಲ್ ಗೋ ಫಾರ್ ವಾಟ್, ನೆಬ್ಲೈಜೇಷನ್. ದಯಮಾಡಿ ಯಾವಾಗ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ನಾವು ಬಿಸಿ ಬಿಸಿ ಅನ್ನವನ್ನು ಸೇವನೆ ಮಾಡ್ತೀವೋ, ಬಿಸಿ ಅನ್ನವನ್ನು ಹಾಕಿ ಊಟ ಮಾಡೋದಕ್ಕೆ ಮುಂಚಿತವಾಗಿ ನಿಮ್ಮ ಮುಖವನ್ನು ಮಿರರಲ್ಲಿ ನೋಡ್ಕೊಳ್ಳಿ. ಊಟ ಅನಂತರ ನಿಮ್ಮ ಮುಖ ಪುನಃ ಊಟ ಅನಂತರ ನಿಮ್ಮ ಮುಖವನ್ನು ನೋಡಿ, ಏನಿರುತ್ತೆ ಮುಖದಲ್ಲಿ? ಬೆವರು ಬರುತ್ತೆ. ದಟ್ ಈಸ್ ಕಾಲ್ಡ್ ನೆಬ್ಲೈಜೇಷನ್. ಯು ಆರ್ ಸೇವಿಂಗ್ 100. ನಾವು ಅಲ್ಲಿ 100 ಬೆಳಿಗ್ಗೆ ಸಾಯಂಕಾಲ 100 3 days ಇಂಟು 200 ಇಂಟು 300 600 rupees ನಾವೇನು ಮಾಡ್ತೀವಿ, ಖರ್ಚು ಮಾಡ್ತಾ ಇದ್ದೀವಿ. ಆದರೆ ಪ್ರಕೃತಿನ ತಾಯಿ ನಮಗೆ ಸಿಂಪಲ್ಲಾಗಿ ಬೇಳೆ ಎಲೆಯಲ್ಲಿ ನಾವೇನು ಮಾಡಬೇಕು, 3 days ನಾವು ಸೇವನೆ ಮಾಡಬೇಕು. ನಾವು ಕೆಲವು ಸಮಯದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇಳೆಯಲ್ಲಿ ತಿನ್ನಪ್ಪ ಅಂದರೆ ಫ್ಯಾಷನಾಗಿ, ಮಮ್ಮಿ ಪ್ಲೀಸ್ ಕ್ಯಾನ್ ಯು ಗೆಟ್ ಮೀ ಪ್ಲಾಸ್ಟಿಕ್ ಪೇಪರ್. ಸೊ ದಯಮಾಡಿ ಇಂಥ ಒಂದು ಸಮಯದಲ್ಲಿ, ಎಸ್ಪೆಷಲಿ ಈ ಒಂದು ಕೋವಿಡ್ ಸಮಯದಲ್ಲಿ ನಾವು ಮಕ್ಕಳಿಗೆ ದಯಮಾಡಿ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಇಡ್ಲಿನೋ ಚಪಾತಿನ ತಿನ್ನಲಿಕ್ಕೆ ಅವರಿಗೆ
ನಾವು ಅಭ್ಯಾಸವನ್ನು ಮಾಡಬೇಕು. ನಂಬರ್ 2, ನಾನು ಆವಾಗಲೇ ಅಂದೆ, ಈ ಕೋವಿಡ್ ಸಮಯದಲ್ಲಿ ನಾವು ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ನಾವು ತಗೊಂಡಿರೋ ಆಹಾರದಿಂದ ಬಂದಿರೋ ಶಕ್ತಿ ಅಂದರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದು. ಈಗ ಈ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೋಬೇಕಂದ್ರೆ ವೆದರ್ ಯು ಹ್ಯಾವ್ ಟು ಸ್ಪೆಂಡ್ 100 or 200 ಅಥವಾ ಪ್ರಕೃತಿಯಲ್ಲಿ ಯಾವುದನ್ನು ಇದೆಯಾ. ಸೊ ಹೆಚ್ಚಾಗಿ ಈ ರೋಗ ನಿರೋಧಕ ಶಕ್ತಿ ಬಗ್ಗೆ ನಿಮಗೆ ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಾಗ್ತದೆ. ಪ್ರತಿದಿನ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ. ನಾನು ಒಂದು ನಿಮಗೆ ಪ್ರಶ್ನೆ ಕೇಳ್ತೀನಿ. ಒಂದು ಮನೆಯಲ್ಲಿ ಒಂದು ಹತ್ತಿ ಇರುವೆ ಇರುತ್ತೆ ಸರ್. ಆ ಹತ್ತಿ ಇರುವೆನ ಸಾಯಿಸ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಯಾವ ಮದ್ದು ಯೂಸ್ ಮಾಡ್ತಾಯಿದ್ರು? ಎಕ್ಸಾಕ್ಟ್ಲಿ ಅರ್ಶಿನ ಅಲ್ವೇ? ಸೊ ನಾವು ಅರ್ಶಿನ ಹಾಕುವಾಗ ಒಂದು ಹತ್ತಿ ಇರುವೆದಲ್ಲಿ 10 ಸಾಯುತ್ತಾ? 10 ಸಾಯಿಲ್ಲ. ಒಂದೆರಡು ಏನು ಮಾಡುತ್ತದು ಎಸ್ಕೇಪ್ ಆಗಿ ಒಂದು 3 ತಿಂಗಳು 4 ತಿಂಗಳು ಪುನಃ ಬರುತ್ತೆ ಅಲ್ವಾ? ಪುನಃ ಬಂದಾಗ ಎರಡೇ ಬರುತ್ತಾ ಅಥವಾ ಗುಂಪಾಗಿ ಬರುತ್ತಾ? ಗುಂಪಾಗಿ ಬರುತ್ತೆ. ಸೊ ಗುಂಪಾಗಿ ಬಂದಾಗ ನೀವು ಪುನಃ ಅರ್ಶಿನ ಹಾಕಿದ್ರೆ ಸಾಯುತ್ತಾ ಸರ್? ಸಾಯಿಲ್ಲ. ಅವಾಗ ನೆಕ್ಸ್ಟ್ ಸ್ಟೆಪ್ DDP ಪೌಡರ್ ಅಥವಾ AK-47 ಅಂತ ಒಂದು ಮದ್ದು ಬೇಕು. ಅದೇ ರೀತಿಯಲ್ಲಿ ಈ ಕೋವಿಡ್ ಅನ್ನೋ MR ಮೊದಲನೇ ಹಂತದಲ್ಲಿ, 2ನೇ ಹಂತದಲ್ಲಿ, ಈಗ ನಾವು 3ನೇ ಹಂತ ಬಂದಿಲ್ಲ. ಸೊ ನಾವು ಭಯಭೀತಲ್ಲಿದ್ದೀವಿ ನಾವು. ಈಗ ನಾವೇನು ಆಹಾರ ಸೇವನೆ ಮಾಡಿದ್ವಿ ಆ ಹಂತದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಯಾವುದಾದ್ರು ತಗೊಂಡ್ರೆ ಒಳ್ಳೆಯದು. ಹಣ ಖರ್ಚು ಮಾಡದೆ ಯಾವ್ದು ತಗೋಬೇಕಂತ ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗಿ 3ನೇ ಅಲೆ ಅಲ್ಲ, ಇನ್ನೂ 10ನೇ ಅಲೆ ಬರಬಾರ್ದು ದೇವ್ರ ದಯೆಯಿಂದ. ಬಂದರೂ ನಮ್ಮಲ್ಲಿ ಏನಿರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ರೆ ಆ MR ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯನ ನಾವು ಜಗಳ ಹೊಡಿಬೇಕಂತ ಹೇಳಿದ್ರೆ ನಮ್ಮಲ್ಲಿ ಏನಿರಬೇಕು? ಶಕ್ತಿ ಇರಬೇಕು. ನಮ್ಮ ಕಾಯಿಲೆಗಳನ್ನ ನಾವು ದೂರ ಹೋಗ್ಬೇಕಂದ್ರೆ ದಯಮಾಡಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದರೆ ಆ ಕಾಯಿಲೆವನ್ನು ನಾಶ ಮಾಡೋ ಶಕ್ತಿ ನಮ್ಮಲ್ಲಿ ಇರಬೇಕು. ಅಷ್ಟೇ ಸಿಂಪಲ್ ಮೆಥಡ್. ಈ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೋಬೇಕಂದ್ರೆ ಯಾವ್ದು ತಗೋಬೇಕು? 15 ಬಾಳೆಹಣ್ಣು, 4 ಆರೆಂಜ್, 4 ಆ್ಯಪಲ್. ಸೊ ಬಾಳೆಹಣ್ಣು ನಾವು 15 ತಗೋಬೇಕಾದ್ರೆ ಅರ್ಧ kg ಅಂದ್ರೂ ಒಂದು 30 ರೂಪಾಯಿ. ಆಪಿಲ್ ಅಂದರೆ ಒಂದು 50, ಆರೆಂಜ್ ಒಂದು 20 ರೂಪಾಯಿ, ಎಲ್ಲ ಸೇರಿಸಿ ಒಂದು 100 ರೂಪಾಯಿ. ದಯಮಾಡಿ 15, 4, 4 = ಬೆಟ್ಟದನಲ್ಲಿ 1. ಬೆಟ್ಟದನಲ್ಲಿ ಆಮ್ಲ ಅಂತೀವಲ್ಲ ಸರ್, ಬೆಟ್ಟದನಲ್ಲಿ. ಸೊ ದಯಮಾಡಿ ಬೆಟ್ಟದನಲ್ಲಿನ ತಾವು ಏನು ಮಾಡಬೇಕು? 5 ಜನ ಒಂದು ಮನೆಯಲ್ಲಿದ್ದರೆ ಏನು ಮಾಡಬೇಕು? ದಯಮಾಡಿ 5 ಜನ ಇದ್ದರೆ 2 ಬೆಟ್ಟದನಲ್ಲಿನ ವಿತ್ ಸೀಡ್ಸ್ ಸಮೇತವಾಗಿ. ಕೆಲವರು ಏನು ಮಾಡ್ತಾರೆ ಅಂದರೆ ಸೀಡ್ಸ್ನ ಏನು ಮಾಡ್ತೀವಿ ನಾವು? ರಿಮೂವ್ ಮಾಡ್ತೀವಿ. ವಿತ್ ಸೀಡ್ಸ್ ಸಮೇತವಾಗಿ ಜಜ್ಜಿಬಿಟ್ಟು 5 ಗ್ಲಾಸ್ ನೀರಿಗೆ 2 ಬೆಟ್ಟದನಲ್ಲಿನ ತಾವು ಏನು ಮಾಡಬೇಕಂದ್ರೆ 5 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ತಾ ಇರಬೇಕು. ಕುದಿಸ್ತಾ ಇರುವಾಗ ಒಂದು ತಾವೇನು ಸಿಟಿಗೆ ಅಷ್ಟು ಅರ್ಶಿನ. ಈಗ ಇನ್ನೊಂದು ಹೆಚ್ಚಾಗಿ ರೋಗ ನಾನು ಹೇಳಿದ್ನಲ್ಲ MR ಹತ್ತಿರುವೆ ಸಾಯ್ಬೇಕಾದ್ರೆ ಪುನಃ ಇದನ್ನೇ ತಗೊತಿದ್ರೆ ಆಗಲ್ಲ. ಈಗ ನಾವು ಪುನಃ ಅದಕ್ಕೊಂದು ಆ್ಯಡ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಪೆಪ್ಪರ್. ಮೆಣಸು ಒಂದು 5 ಮೆಣಸು ಅದನ್ನು ಜಜ್ಜಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿ ವಾರಕ್ಕೆ 2 ಸತಿ ನೀವು ಸೇವನೆ ಮಾಡಿದ್ರೆ ಅದು ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿನ ಏನು ಮಾಡುತ್ತೆ ಅಂದರೆ ಹೆಚ್ಚು ಮಾಡೋ ಶಕ್ತಿ ಆ ಬೆಟ್ಟದಲ್ಲಿದೆ. ನಾನು ಇನ್ನೂ ನಂಬಿಕೆ ಬರಬೇಕಂದ್ರೆ 2 ಕಾಯಿಲೆ ಬಗ್ಗೆ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಯಾಕಂದರೆ ಸಮಯ ಆಯಿತು, ತಾವು ಮನೆಗೆ ಹೋಗಬೇಕು. ಅದಕ್ಕೆ ಒಂದು ಡಯಾಬಿಟಿಕ್ ಆ್ಯಂಡ್ ವೆಜಿಟೇಬಲ್ಸ್ ಬಗ್ಗೆ ಹೇಳಿ ನಾನು ಮುಗಿಸ್ಬಿಡ್ತೀನಿ ನಾನು. ಸೊ ಇದಕ್ಕೆ ಹೆಚ್ಚಾಗಿ ನಾವೇನು ಮಾಡಬೇಕಂದ್ರೆ ಪ್ರಕೃತಿನ ನಾವು ಸ್ನೇಹ ಮಾಡ್ಕೋಬೇಕು. ಸೊ ಈ ಪ್ರಕೃತಿ ತಾಯಿ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಾಗಿ ನಂಬಿಕೆ ಬೇಕೆಂದರೆ ಐ ವಿಲ್ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಐ ವಿಲ್ ಶೋ ಒನ್ ಮೋರ್ ಪ್ಲ್ಯಾನ್. ತಾವೇ ಎಲ್ಲ ಕಾಯಿಲೆ ಬಂದರೆ ನಾವು ಯಾವ ಡಾಕ್ಟ್ರ್ ಹತ್ರ ಹೋಗ್ತೀವಿ? ಒಂದು ಜ್ವರ ಬಂತು, ನಾವು ಹುಡ್ಕೊಳ್ಳೋದು ಯಾವುದು? ಅಲೋಪತಿ ಡಾಕ್ಟರ್ಸ್. ಕರೆಕ್ಟಾ ಸರ್? ಕಾಮಾಲೆ ಕಾಯಿಲೆ ಬಂದರೆ ಎಲ್ಲಿ ಹೋಗ್ತೀವಿ? ಜಾಂಡೀಸ್ ಬಂದರೆ ಎಲ್ಲಿ ಹೋಗ್ತೀವಿ? ಏನು ಸಾಹೇಬ್ರೆ? ಯಾಕೆ ಅಲ್ಲಿ ಹೋಗ್ಬಾರ್ದು? ಏನು ಸಾಹೇಬ್ರೆ? ನನ್ನ ಪ್ರಕಾರ ನಿಜವಾಗ್ಲೂ ನನ್ಗೆ ಅನಿಸ್ತಾ ಇದೆ. ಕ್ಯಾನ್ ಯು ಗಿವ್ ಮಿ ದಟ್ ಪ್ಲಾನ್? ಇಲ್ಲಪ್ಪ, ಅದಿಲ್ಲ. ಈ ಗಿಡ
ಈ ಒಂದು ದೇವಾಲಯದಲ್ಲಿ ಇಲ್ಲಿಂದಲೇ ನಾವು ಕಿತ್ಕೊಂಡು ಬಂದಿತ್ತು ಕಾಂಪೌಂಡಲ್ಲಿ. ಇದನ್ನು ಏನಂತೀವಿ ಅಂದರೆ ಇಂಗ್ಲೀಷಲ್ಲಿ ಪೆಲಾಂಥಸ್ ನಿರೂರಿ ಅಂತ ಕರೀತಾರೆ. ಕನ್ನಡದಲ್ಲಿ ಇದನ್ನು ನೇಲ ಕಿರುನಲ್ಲಿ, ತೆಲುಗಲ್ಲಿ ನೇಲ ಉಸಿರಿಕ. ಯಾಕೆ ಇದನ್ನು ಕಿರುನಲ್ಲಿ ಅಂತೇಳಿ ಕರೀತು ಅಂತ ಹೇಳಿದ್ರೆ, ಇಲ್ಲಿ ಸರ್ ಒಂದು ನಿಮಿಷ ಸರ್ ಪ್ಲೀಸ್. ಎಲೆ ಕೆಳಗಡೆ ಚಿಕ್ಕ ಚಿಕ್ಕ ಬೀಜ ಇರುತ್ತೆ, ಟೆಸ್ಟ್ ಮಾಡಿ. ನೀವು ಹಿಮಾಲಯ ಕಂಪನಿ ಅಂತ ನೋಡಿದ್ರೆ ಒಂದು ಕಂಪನಿದಲ್ಲ, ಬೆಂಗಳೂರಲ್ಲಿ ತುಮಕೂರು ರೋಡಲ್ಲಿ ಇದೆ, ಮೊಕ್ಕಳ್ಳಿ ಹತ್ರ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, Li52 ಸಿರಪ್ ಕ್ಯಾಪ್ಸಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು 68 ದೇಶಕ್ಕೆ ಬೆಂಗಳೂರಿಂದ ಸಪ್ಲೈ ಆಗ್ತದೆ. ಸೊ ದಯಮಾಡಿ ಈ ಜಾಂಡೀಸ್ ಬರಬಾರ್ದು, ನಮ್ಮಲ್ಲಿ ಸಾಯೋ ತನಕ ಬರಬಾರ್ದು ಅಂತ ಹೇಳಿದ್ರೆ ಅಂದರೆ ಇದನ್ನಲ್ಲಿ ಕೊಡೋದು, ಬೇರೆ ಯಾವುದಲ್ಲ, ಇದನ್ನೇ ಕೊಡೋದು. ಸೊ ಈ ಎಲೆನ ಕಿತ್ಬಿಟ್ಟು ಏನು ಮಾಡಬೇಕಂದ್ರೆ 2 ತಿಂಗಳಿಗೆ ಒಮ್ಮೆ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಗೋಳಿ ಥರ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ಲಿ ಏನು ಮಾಡಬೇಕು, ಆ ಗೋಳಿನ ನುಂಗಿಬಿಟ್ಟು ಮಜ್ಜಿಗೆ 1 ಅಥವಾ 2 ಗ್ಲಾಸ್ ನೀರು ಸೇವನೆ ಮಾಡಬೇಕು. ಸೇವನೆ ಮಾಡಿದ್ರೆ ಖಂಡಿತವಾಗಿ ಈ ನೆಲನಲ್ಲಿಂದ ಜಾಂಡೀಸ್ ನಾವು ಬಾರದೆ ನಾವೇನು ಮಾಡ್ಬೋದು ಅಂದರೆ ಅವಾಯ್ಡ್ ಮಾಡ್ಕೋಬೋದು. ಸೊ ದಯಮಾಡಿ ಯಾವ ರೀತಿಯಲ್ಲಿ ನಾವು ಇದರಲ್ಲಿ ನಂಬಿಕೆ ಇಡ್ತೀವೋ ಎಲ್ಲ ಒಂದು ಗಿಡಗಳಲ್ಲಿ ಆ ತಾಯಿ ಒಂದು ಇದು ಇಟ್ಟಿರುತ್ತೆ, ಅದರಲ್ಲಿ ಔಷಧಿ ಗುಣಗಳನ್ನ ಇಟ್ಟಿದೆ. ಆ್ಯಂಡ್ ಡಯಾಬಿಟಿಕ್ ಹೋದ ಮುಂಚಿತವಾಗಿ ನಾನು ಇಲ್ಲಿ ಕೆಲವು ತರಕಾರಿಗಳು ಇಟ್ಟಿದ್ದೀನಿ. ಏನು ಸರ್ ಇದು ಹೊಸದಾಗಿ ಹೇಳ್ತಾ ಇದ್ದೀರಾ ಏನಪ್ಪ ಅಂತ ಹೇಳ್ಬೋದು ನೀವು. ಮೇಡಮ್ ಅವರು ತಾವು ಒಂದು ಸಾಂಬಾರು ಮಾಡಬೇಕು ಸಮಯದ ಸಾಂಬಾರೆಲ್ಲ ಆಗೋಗ್ಬಿಟ್ಟಿರುತ್ತೆ, ಯಾಕಂದ್ರೆ ನೀವು ಒಬ್ಬರು ಅಲ್ಲಿದ್ದಾರಲ್ಲ, ತಾವು ಹತ್ರ ಇದ್ದೀರ ಅದಕ್ಕೆ. ಸೊ ತಾವು ಸಾಂಬಾರು ಮಾಡ್ತಾ ಇದ್ದೀರಾ, ಸಾಂಬಾರು ಮಾಡೋ ಸಮಯ ಎಲ್ಲ ಇತ್ತು, ಎಂಡಿಂಗ್ ಬರುವಾಗ ಒಗ್ಗರಣೆ ಮಾಡಬೇಕಲ್ವೇ. ಒಗ್ಗರಣೆ ಮಾಡೋ ಸಮಯದಲ್ಲಿ ನಿಮ್ಮ ಒಂದು ಕಿಚನಲ್ಲಿ ಕೈಯಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ನಿಮಗೆ ಸಿಕ್ಕಿಲ್ಲ ಅಂದರೆ ಒಗ್ಗರಣೆ ಮಾಡ್ತೀರಾ? ಮಾಡಲ್ಲ. ಒಂದು ವೇಳೆ ಮಾಡಿದ್ರೂ ಮನೆಯಲ್ಲಿ 4 ಇಡ್ಲಿ ತಿನ್ನೋರು ಎಷ್ಟು ಇಡ್ಲಿ ತಿಂತಾರೆ? ಸೊ ಬಿಕಾಸ್ ಆಫ್ ದಿಸ್ ಲೀವ್ಸ್ ಅಲ್ವೇ. ಅದೇ ರೀತಿಯಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ತರಕಾರಿ ಸೊಪ್ಪುಗಳನ್ನ ಮುಳ್ಳಂಗಿ, ಕ್ಯಾರೆಟ್ ಆಗಲಿ, ನೂಕಲಾಗಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ 100 ರೂಪಾಯಿ ಇದ್ರೂ ನಾವು ನಮ್ಮ ಕೈಯಲ್ಲಿ 10-20 ರೂಪಾಯಿ ಇದ್ರೂ ನಾವೇನು ಮಾಡ್ತೀವಿ, 1/4 kg 20 kg ತೊಗೊಂಡ್ಬಂದು. ಸೊ ಆಫ್ಟರ್ ಕೋವಿಡ್ ನಮ್ಮ ಒಂದು ಸಂಸ್ಥೆ ಸೆನ್ಸಸ್ ಪ್ರಕಾರ 70% ಹೆಣ್ಮಕ್ಳಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಇಡೀ ಪ್ರಪಂಚದ ಎಲ್ಲೆಲ್ಲೋ ಇದ್ದವರು, ತಂದೆ ಒಂದು ಕಡೆ ಅಮೆರಿಕ ಅಥವಾ ಮಗ ಬೇರೆ ಕಡೆ, ಈ ಕೋವಿಡ್ ಬಂದ ಮೇಲೆ ಏನಾಯಿತು, ಎಲ್ಲ ಒಂದಾಗ್ಬಿಟ್ರು. ಡಿಪ್ರೆಷನ್. ದಯಮಾಡಿ ನಾವೆಲ್ಲ ಕೂತಿದ್ವಿ, ನಾವೆಲ್ಲ ಹುಟ್ಟಬೇಕಂದ್ರೆ ಯಾರು ಬೇಕು ನಮಗೆ? ನಾನು ಹುಟ್ಟಬೇಕಂದ್ರೆ ನಮ್ಮ ತಾಯಿ ಬೇಕು. ಸೊ ನಮ್ಮ ತಾಯಿ ಬೇಕಂದ್ರೆ ಆ ತಾಯಿ ಶರೀರ ಭಾಗದಲ್ಲಿ ಒಂದು ಅಂಗ ಇಟ್ಸ್ ಲೈಕ್ ಅಲ್ಲ, ಅದು ದೇವಸ್ಥಾನ, ದಟ್ ಈಸ್ ಕಾಲ್ಡ್ ಗರ್ಭಕೋಶ. ಆ ಗರ್ಭಕೋಶ ಇಲ್ಲಂದರೆ ನಾವು ಯಾರು ಇಲ್ಲಿಲ್ಲ. ಈಗ ಯಾವುದೋ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಯಾವುದೋ ಗಲಿಬಿಲಿ ಇರುತ್ತೆ, ನೀವು ಹಾಗೆ ಪೂಜೆ ಮಾಡಿಬಿಡ್ತೀರಾ ಸರ್. ಏನು ಮಾಡ್ತೀರಿ? ಕ್ಲೀನಾಗಿ ನೀಟಾಗಿ ಏನು ಮಾಡ್ತೀರಾ, ಅದನ್ನು ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ ನಾವು. ಅದೇ ರೀತಿಯಲ್ಲಿ ಒಂದು ಹೆಣ್ಮಗು ಸಾಯೋ ತನಕ ಆರೋಗ್ಯವಂತಲಾಗಿರ್ಬೇಕಂತ ಹೇಳಿದ್ರೆ ಗರ್ಭಕೋಶ ದೇವಸ್ಥಾನ ಚೆನ್ನಾಗಿದ್ದರೆ ಖಂಡಿತವಾಗಿ ಯಾವ ರೋಗ ಬರಲ್ಲ. ಅದನ್ನು ಕೆಡಿಸ್ಕೊಳ್ಳೋರು ನಾವೇ. ಯಾಕಂತ ಹೇಳಿದ್ರೆ ತಂದೆ ತಾಯಿ ಈ ತರಕಾರಿ ಸೊಪ್ಪುಗಳನ್ನ ಮನೆಗೆ ತೊಗೊಂಡು ಬಂದು ಹೆಣ್ಮಕ್ಕಳಿಗೆ ತರಕಾರಿನ ಅದನ್ನು ಪಲ್ಯ ಮಾಡಿ, ಸಾಂಬಾರು ಮಾಡಿ, ಶಾಲೆಗೆ ಮತ್ತು ಕೆಲಸ ಸಮಯದಲ್ಲಿ ತೊಗೊಂಡು ಹೋಗ್ತಾರೆ. ಅಷ್ಟೇ ಯಾಕೆ ನಿಮ್ಮ ಮನೆಯಲ್ಲಿ ಹೆಣ್ಮಗಿದ್ರೆ ಟೆಸ್ಟ್ ಮಾಡಿ ನೋಡಿ, ನಿಮ್ಮ ತಂಗಿನ ಮಗಳನ್ನ ಟೆಸ್ಟ್ ಮಾಡಿ ನೋಡಿ. ಫಸ್ಟ್ ನಾವು ಊಟ ಹಾಕ್ಕೊಟ್ರೆ ಫಸ್ಟ್ ಅದು ಏನು ಮಾಡುತ್ತೆ, ಕೆಲವು ಅದನ್ನೇನು ಮಾಡುತ್ತೆ ಸರ್, ಸೈಡ್ಗೆ ಇಟ್ಬಿಡ್ತಾರೆ. ಸೊ ಪ್ರತಿದಿನ ನಿಮ್ಮ ತಂಗಿಗೆ 100 ರೂಪಾಯಿ ಕೊಟ್ಟರೆ ವಿಟಮಿನ್ ಸಿಕ್ಕುತ್ತಾ, ಅಥವಾ ತರಕಾರಿ ಸೊಪ್ಪುಗಳನ್ನ ಸೇವನೆ ಮಾಡಿದ್ರೆ ಬರುತ್ತೋ? ಯಾವಾಗ ಒಂದು ಹೆಣ್ಮಗು ತರಕಾರಿ ಸೊಪ್ಪುಗಳನ್ನ ತಿಂದಿಲ್ವೋ ವಿಟಮಿನ್ಸ್ ಮೈನಸ್ ಆಗಿ ಹಾರ್ಮೋನ್ ಏನಾಗುತ್ತದೆ, ಇನ್ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಇನ್ಬ್ಯಾಲೆನ್ಸ್ ಆಗುತ್ತೋ ಆ ಹೆಣ್ಮಗುಗೆ ಬರೋದು ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಅಂಟಾಗೋ ಸಮಯದಲ್ಲಿ ಶಿ ವಿಲ್ ಗೆಟ್ ಅಬ್ಡಾಮಿನಲ್ ಪೇನ್ ದ ರೈಟ್ ಸೈಡ್. ನೀವೆಲ್ಲೋ ಡ್ಯೂಟಿ ಮೇಲೆ ಇರ್ತಾರೆ, ನಿಮ್ಮ ತಂಗಿನ ಅಥವಾ ನಿಮ್ಮ ಮನೆಯವರು ಫೋನ್ ಮಾಡ್ತಾರೆ, ನನಗೆ ಹೊಟ್ಟೆ ನೋವು ಅಂತೇಳಿ ಆ ಸಮಯದಲ್ಲಿ ಬಿಫೋರ್ 2 days ಇಲ್ಲ ಬೇಕ್ರಿಗೆ ಹೋಗ್ಬಿಟ್ಟು ಪೆಪ್ಸಿ ಕೋಕೋಕೋಲ ಏನು ಮಾಡಿ ಸೇವನೆ ಮಾಡಿ ಅಂತೇಳಿ ಅಡ್ವೈಸ್ ಮಾಡೋರು ಈಸ್ಕೊಟ್ಟಿದ್ರು. ನಾವು ಇಲ್ಲೇ ಕೂತಿದ್ದೀವಿ,
ದಯಮಾಡಿ ಆ ಸಮಯಕ್ಕೆ ಮಾತ್ರ ಹೊಟ್ಟೆ ನೋವು ಹೋಗುತ್ತೆ, ಬಟ್ ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಅವ್ರಿಗಾಗುತ್ತೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಓವರ್ ಬ್ಲೀಡಿಂಗ್ 5 ದಿನದಲ್ಲಿ ಸ್ಟಾಪ್ ಆಗಬೇಕು. ಇಟ್ ಲೀಡ್ಸ್ ಫಾರ್ 15 days. ಯಾವಾಗ ಒಂದು ಹೆಣ್ಮಗು ಹೆಚ್ಚಾಗಿ ತರಕಾರಿ ಸೊಪ್ಪುಗಳನ್ನ ಸೇವನೆ ಮಾಡಿಲ್ವೋ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 1 ತಿಂಗಳ ಅಂಟಾದರೆ ಒಂದು 5 ವರ್ಷ ಆಗಲ್ಲ, ಅಥವಾ ತಿಂಗಳಲ್ಲಿ 2 ಸತಿ ಆಗೋದು, ಓವರ್ ಬ್ಲೀಡಿಂಗ್, ಆಮೇಲೆ ಗರ್ಭಕೋಶ ರಿಮೂವ್ ಮಾಡೋದು, ಬ್ರೆಸ್ಟ್ ಕ್ಯಾನ್ಸರ್. ಹಿಂದಿನ ಕಾಲದಲ್ಲಿ ಒಂದು ಗರ್ಭಕೋಶನ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಬರಬೇಕಂತ ಹೇಳಿದ್ರೆ ಅದು ಹೆಚ್ಚಾಗಿ ನಾವು ಸಿಟಿ ಲೈಫಲ್ಲಿ ನೋಡ್ತಾ ಇದ್ವಿ. ಆದರೆ ಈಗ ಏನಾಗಿದೆ, ಹೆಚ್ಚಾಗಿ ಎಲ್ಲಿದೆ ಸರ್? ಎಲ್ಲಿದೆ? ವಿಲೇಜಲ್ಲಿದೆ. ಕಾರಣ ಅಂದರೆ ನಾವು ತಗೊಳ್ಳೋ ಆಹಾರ ಏನಾಗಿದೆ, ಬದಲಾವಣೆ ಮಾಡ್ಕೊಬಿಟ್ಟಿದ್ದೀವಿ. ಹಿಂದಿನ ಕಾಲದಲ್ಲಿ ಒಬ್ಬ ರೈತ ಜಮೀನ್ ಹತ್ರ ಹೋಗ್ಬೇಕಾದ್ರೆ ರಾತ್ರಿಯಲ್ಲಿ ಏನು ಮುದ್ದೆ ಏನು ಮಿಕ್ಕಿರುತ್ತೋ ಅದನ್ನು ಏನು ಮಾಡ್ತಾ ಇದ್ದ, ಒಂದು ಟಿಫಿನಲ್ಲಿ ಹಾಕಿ ಹೋಗಿ ತಗೊಂಡು ಹೋಗಿ ತಿಂತಾ ಇದ್ದ. ಬಟ್ ಈಗ ಅವ್ನು ಏನು ಮಾಡ್ತಾರೆ, ರೈತ ಇಮ್ಮಿಡಿಯೇಟಾಗಿ ಒಂದು ವಾಟ್ಸಪ್ ತಗೊಂಡು ಬರ್ಗರು, ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿದ್ರೆ ಟಕ್ಕಂತ ಬಂದ್ಬಿಡ್ತಾ, ಹತ್ರಕ್ಕೆ ಅಲ್ಲೇ ಜಮೀನ್ ಹತ್ರನೇ ಡೆಲಿವರಿ ಬಂದ್ಬಿಡುತ್ತೆ. ಅಂದರೆ ನಾವು ತಗೊಳ್ಳೋ ಆಹಾರ ಏನಾಗಿದೆ, ಬದಲಾವಣೆ ಆಗಿದೆ. ಕೆಲವು ಸಮಯದಲ್ಲಿ ನಾವು ಹೆಣ್ಮಕ್ಳಿಗೆ ಈ ಕಾಯಿಲೆ ಬರೋದಕ್ಕೆ ಕಾರಣ ನಾವು ಹೊಣೆಗಾರಾಗ್ತೀವಿ. ಯಾಕಂದರೆ ಆ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಚಿಕನ್ನು ಮತ್ತು ಬದನೆಕಾಯಿ ಕಬಾಬ್ ಮಾಡಿ ಆಮೇಲೆ ಎಗ್ ತಗೊಂಡು ಹೆಚ್ಚಾಗಿ ಹೋಗೋದು. ಸೊ ಅವ್ರಿಗೆ ಅಂಥ ಪ್ರಾಬ್ಲಮ್ ಇದ್ದರೆ ಅವ್ರೇನು ನಮ್ಗೆ ಮಾಡೋದನ್ನೇ ಅವ್ರು ತಿನ್ಬೇಕು ತಾನೆ, ಬೇರೆ ವಿಧಿ ಇಲ್ಲ. ಸೊ ಯಾವಾಗ ಹೆಚ್ಚಾಗಿ ಉಷ್ಣ ಇರೋ ಪದಾರ್ಥನ ಅವ್ರು ಸೇವನೆ ಮಾಡಿದ್ರೆ ಇಟ್ ಲೀಡ್ಸ್ ಫಾರ್ ಬೈ ಡಿಸಾರ್ಜ್. ಸೊ ಅದರಿಂದ ದಯಮಾಡಿ ಇಂಥ ಒಂದು ಪ್ರಾಬ್ಲಮ್ ಬಂದರೆ ನೀವು ನಮ್ಮಲ್ಲ, ನಾನು ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಾಗಿ ನಾನು ಪ್ರೋಗ್ರಾಮ್ ಮಾಡಿದ್ದೀನಿ. ಮಾನ್ಯ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಕೋಲಾರ ಜಿಲ್ಲಾ SP ಆಗಿದ್ದರು. ಅವರು ಈಗಿಲ್ಲ, ಟ್ರಾನ್ಸ್ಫರ್ ಅಂದರೆ ಅವ್ರು ಸ್ವಂತ ಊರಿಗೆ ಹೋಗಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಗರ್ಭಕೋಶ ರಿಮೂವ್ ಮಾಡಬೇಕಂತ ಹೇಳಿ ಹೆಣ್ಮಕ್ಳಿಗೆ ನಾನು ಹೇಳಿರೋ ಒಂದೇ ಒಂದು ಗಿಡದಿಂದ, ಆ ಪ್ರಕೃತಿ ಸಿಕ್ಕೋ ಗಿಡದಿಂದ ಇವತ್ತು ಆರಾಮಾಗಿದ್ದಾರೆ. ಯಾವುದು ಆ ಗಿಡ ಅಂತ ಹೇಳಿದ್ರೆ, ದಿಸ್ ಇಸ್ ದ ಕಾಲ್ಡ್ ಇನ್ ಅಲೋವೆರಾ ಅಂತ ಹೇಳ್ತೀರ. ಕನ್ನಡದಲ್ಲಿ ಇದನ್ನು ಲೋಳೆಸರ ಅಂತೇಳಿ ಕರೀತಾರೆ. ಲೋಳೆಸರ ಅಲ್ಲ, ಇದು ಹೆಸರು ದಯಮಾಡಿ ಬರ್ಕೊಂಡಿರೋರು ಬರ್ಕೊಳ್ಳಿ. ಇದನ್ನು ಹಿಂದಿನ ಕಾಲದಲ್ಲಿ ಋಷಿಗಳು ಕುಮಾರಿ ಅಂತೇಳಿ ಬರೆದ್ರು. ಏನು? ಕುಮಾರಿ. ಕುಮಾರಿ. ನಾವು ಯಾವುದನ್ನು ಒಂದು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಏನಿರುತ್ತೆ, 2 ಆಪ್ಷನ್ನು. ಹಿಂದಿನ ಕಾಲದಲ್ಲಿ ಋಷಿಗಳು ಇದನ್ನು ಕುಮಾರಿ ಅಂತ ಹೆಸರಿಟ್ಟರು. ಅದಕ್ಕೆ ಇವತ್ತು ಇಡೀ ಪ್ರಪಂಚದಲ್ಲಿ ಈ ಗಿಡವನ್ನು ಸರ್ವರೋಗ ನಿವಾರಣೆ ಗಿಡ ಅಂತೇಳಿ ಕರೀತಾರೆ. ನಂಬರ್ 1. ನಂಬರ್ 2, ಯಾವಾಗ ಹೆಣ್ಮಕ್ಳು ಬ್ಯೂಟಿಫುಲ್ ಹೋಗಿರೋದು ತಾವು ನೋಡಿರ್ಬೋದು. ಅಬ್ಸರ್ವ್ ಮಾಡಿ ನೋಡಿ. ಫಸ್ಟ್ ಆ ಬ್ಯೂಟಿಫುಲ್ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕುಕ್ಕುಂಬರ್ ಸೌತೆಕಾಯಿ ಇದೆಯಲ್ಲ ಅದನ್ನು ಕಟ್ ಮಾಡಿ 2 ಕಣ್ಣು ಏನು ಮಾಡ್ತಾರೆ ಅವರು, 2 ಕಣ್ಣು ಏನು ಮಾಡ್ತಾರೆ, ಮುಸ್ತಾರೆ. ಅಂದರೆ ಶರೀರ ಭಾಗದಲ್ಲಿರೋ ಎಕ್ಸ್ಟ್ರಾ ಫೀಟ್ ಏನಾಗಬೇಕಂತೆ, ಕಡಿಮೆ ಆಗಬೇಕಂತೇಳಿ. ಕಡಿಮೆ ಆಗಬೇಕಂತಲ್ಲ, ಅವ್ರು ಕೊಡೋ ಟ್ರೀಟ್ಮೆಂಟ್ ನೀವು ನೋಡಬಾರ್ದಂತೇಳಿ. ಆ ಕಂಟೆಂಟ್ಸ್ನ ನೀವು ನೋಡಿ, ಆ ಡಬ್ಬದಲ್ಲಿ ನೀವು ನೋಡಿ, ಅದರಲ್ಲಿ ಲೋಳೆಸರ 10 grams, ದಾಸವಾಳ ಲೀವ್ಸ್ ಆ್ಯಂಡ್ ಫ್ಲವರ್ಸ್ ಇಸ್ 5 grams, ಅರ್ಶಿನ 2 grams ಎಲ್ಲ ಮಿಕ್ಸ್ ಮಾಡಿದ್ರೇ ಒಂದು ಏನು ಮಾಡ್ತಾರೆ ಅಂದರೆ 3,000-4,000 ಕಿತ್ಕೊಬಿಡ್ತಾರೆ. 3 ದಿನ ಚೆನ್ನಾಗಿರುತ್ತೆ, 4 ದಿನ ಇರೋದು ಕಪ್ಪಗಾಗ್ಬಿಡುತ್ತೆ. ಸೊ ಯಾಕಂದರೆ ನನಗೆ ಸಮಯ ಇಲ್ಲ, ದಯಮಾಡಿ ಈ ಹೆಣ್ಮಕ್ಳಿಗೆ ಇದನ್ನು ಹೆಂಗೆ ಯೂಸ್ ಮಾಡೋದು. ಸೊ ದಯಮಾಡಿ ಇದನ್ನು ಏನು ಮಾಡಬೇಕಂದ್ರೆ, ಇದನ್ನು 2 inches ತೊಗೋಬೇಕು. ಇದನ್ನು 2 inches ತಗೊಂಡು ಇದನ್ನು ಚೆನ್ನಾಗಿ ಆ ಥರ ನೀವು ಹಂಗೆ ಪ್ರೆಸ್ ಮಾಡಿದ್ರೆ ಆ ಥರ ಜೆಲ್ ಬರುತ್ತೆ. ಅದನ್ನು ಕ್ಯಾನ್ ಈಟ್ ಸ್ಟಾಲಿನ್, ಯು ಕ್ಯಾನ್ ಈಟ್, ನೋ ಪ್ರಾಬ್ಲಮ್. ಸೊ ನಾವು ಈ ಫೀಲ್ಡಲ್ಲಿ ಇದ್ದೀವಿ, ನಾವು ನಮ್ಗೆ ಗೊತ್ತು ಯಾವ ಗಿಡ ತೊಗೋಬೇಕಂತೇಳಿ. ದಯಮಾಡಿ ಕೆಲವು ಸಮಯದಲ್ಲಿ ಇದರಲ್ಲಿ ನಿಮಗೆ ವೈಟ್ ಪ್ಯಾಚಸ್ ಬಂದಿರುತ್ತೆ. ಮಾನ್ಯ ಜಡ್ಜ್ ಅವರು, ಇದರಲ್ಲಿ ಕೆಲವು ವೈಟ್ ಪ್ಯಾಚಸ್ ಬಂದಿರುತ್ತೆ. ಆ ಗಿಡವನ್ನು ನೀವು ಯೂಸ್ ಮಾಡಬಾರ್ದು. ಹಸಿರು ಕಲರ್ ಆಗಿರಬೇಕು ಅಂಥ ಗಿಡವನ್ನು ತಾವೇನು ಮಾಡಬೇಕಿದ್ರೆ 2 inches ಕಟ್ ಮಾಡಿ, ಈ ಕಡೆ ಮುಳ್ಳನ್ನ ಕಟ್ ಮಾಡಿ ಒಂದು ತವ ಮೇಲೆ ಬಿಸಿ ಮಾಡಬೇಕು. ಈಗ ನಾವು ಬಿಸಿ ಮಾಡದೆ ತಗೊಂಡಿದ್ವಿ, ಬಿಕಾಸ್ ನಮಗೆ ಪ್ರಾಕ್ಟೀಸ್ ಇದೆ. ಸೊ ಅದರಿಂದ ನಾವು ಬಿಸಿ ಮಾಡದೆ ತಗೊಂಡಿದ್ವಿ. ನೀವು ಹಾಗೆ ತಗೊಂಡ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಇಚ್ಚಿಂಗ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಬಿಸಿ ಮಾಡಿ ಅನಂತರ ಆ ಚರ್ಮವನ್ನು ನೀವು ಹಿಂಗೆ ರಿಮೂವ್ ಮಾಡಿದ್ರೆ, ಅವ್ರು ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ಆ ಒಂದು ಲೋಳೆ ಬರುತ್ತೆ. ಆ ಲೋಳೆನ ಎಷ್ಟು ಸ್ಪೂನ್ ತೊಗೋಬೇಕಿದ್ರೆ 3 ಸ್ಪೂನ್, 3 ಸ್ಪೂನ್ ನಾರ್ಮಲ್ ಸ್ಪೂನ್, ದೊಡ್ಡದಲ್ಲ, 3 ಸ್ಪೂನ್ ಒಂದು ಕಪ್ಪಲ್ಲಿ ಹಾಕ್ಕೋಬೇಕು. ಅವರು ಟೇಸ್ಟ್ ಎಷ್ಟು ಬೇಕಷ್ಟು ತಾಟಿ ಬೆಲ್ಲ
ತಾಟ್ಸಿಟ್ಟು ಬೆಲ್ಲ ತಿಳಿಸ್ಕದ ಮನ ಏನಂತೀರ ಅದನ್ನು ಕನ್ನಡದಲ್ಲಿ? ತಾಳೆ ಬೆಲ್ಲ. ಕರೆಕ್ಟ್. ತಾಳೆ ಬೆಲ್ಲನ ದಯಮಾಡಿ ಯಾರು ಒಂದು ಹೆಣ್ಮಗು ತಿಂಗಳಿಗೆ ಇಷ್ಟು ಒಂದು ತಾಟಿ ಬೆಲ್ಲನ ಸೇವನೆ ಮಾಡುತ್ತೋ ಆ ಗರ್ಭಕೋಶ ಫ್ರಿಜ್ ರೀತಿಯಲ್ಲಿ ಇರುತ್ತೆ. ಈಗ ನಾವು ಬಿಸಿಲು ಕಾಲದಲ್ಲಿ ಏನು ನೀರು ಕುಡಿತೀವಿ ಸರ್? ಸೊ ಈ ಗರ್ಭಕೋಶನ ದೇವಸ್ಥಾನಕ್ಕೆ ತಗೊಂಡೋಗಿ ಬಿಸಿನೀರು ಹಾಕಿದ್ರೆ ಏನಾಗುತ್ತದು? ಬೆಂಕಿ ಹಚ್ಕೊಬಿಡುತ್ತೆ. ಸೊ ದಯಮಾಡಿ ಆ ಗರ್ಭಕೋಶನ ದೇವಸ್ಥಾನಕ್ಕೆ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಅದು ಶಾಂತವಾಗಿರಬೇಕು, ಕೂಲಾಗಿರಬೇಕು. ಅದಕ್ಕೆ ತಿಂಗಳಿಗೆ ಒಮ್ಮೆ ಇಷ್ಟು ಅವ್ರು ಸೇವನೆ ಮಾಡಿದ್ರೆ ಏನು ತಪ್ಪಿಲ್ಲ. ಸೊ ಇದನ್ನು ಏನು ಮಾಡಬೇಕು? ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕಲ್ಲಿ ಇದನ್ನು ಏನು ಮಾಡಬೇಕು? ಜಸ್ಟ್ ಓನ್ಲಿ ಫಾರ್ 10 days, 10 ದಿನ ಕಾಲ ಹೆಣ್ಮಕ್ಳು ಈ ಪ್ರಾಬ್ಲಮ್ ಇರೋರು ಸೇವನೆ ಮಾಡಿದ್ರೆ ಈ ಒಂದು ಸ್ತ್ರೀ ರೋಗ ಪ್ರಾಬ್ಲಮ್ ಇರೋದೆಲ್ಲ ಏನಾಗ್ತಂದರೆ ಮಾಯ ಮಾಡೋ ಶಕ್ತಿ ಈ ಕುಮಾರಿ ಅನ್ನೋ ಗಿಡದಲ್ಲಿ ಇದೆ. ಒಂದು ವೇಳೆ ಆ ಗರ್ಭಕೋಶ ಯಾವಾಗಲೂ ಚೆನ್ನಾಗಿರ್ಬೇಕೆಂದ್ರೆ ತಿಂಗಳಿಗೆ ಒಮ್ಮೆ ಸೇಮ್ 2 inches ಕಟ್ ಮಾಡಿ, ತಿಂಗಳಿಗೆ ಒಮ್ಮೆ ಸೇಮ್ 2 ಅದನ್ನು ಕಟ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಒಂದೇ ಸತಿ ಸೇವನೆ ಮಾಡಿದ್ರೆ ಸಾಕು. ಲೈಫಲ್ಲಿ ಸಾಯೋ ತನಕ ಆ ಗರ್ಭಕೋಶ ಶಾಂತವಾಗಿ ಕೂಲಾಗಿರುತ್ತೆ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ನಮಗೆ ನೀವೆಲ್ಲರೂ ಇದನ್ನು ಹಂಚಿ. ಯಾಕೆ ನನಗೆ ಆವಾಗಲೇ ನಾನು ಬಂದಾಗ ಯಾರೂ ಇಲ್ಲ, ಮಾನ್ಯ ಜಡ್ಜ್ ಅವರೇ, ಅಡಿಷನಲ್ ಜಡ್ಜ್ ಅವರೇ ಇದ್ದರು. ಅದಕ್ಕೆ ನಾನು ಪುಣ್ಯ ಮಾಡಿರೋದಂತ. ಯಾಕಂತಂದರೆ ಮೇಡಮ್ ಅವರು ನನ್ನೆಲ್ಲ ಜಡ್ಜ್ಗಳನ್ನ ನಾನು ಭೇಟಿ ಮಾಡೋಕ್ಕಾಗಲ್ಲ ಹೆಣ್ಮಕ್ಕಳನ್ನ. ಸೊ ಅಟ್ಲೀಸ್ಟ್ ಇದನ್ನು ಶೇರ್ ಮಾಡ್ತಾರೆ ಅಂತೇಳಿ ಇವತ್ತು ನಾನು ಪುಣ್ಯ ಮಾಡಿದ್ದೀನಿ ಅಂತೇಳಿ ಅದನ್ನು ನಾನು ಹೇಳಿದೆ ಮೇಡಮ್. ಆ್ಯಂಡ್ ಫೈನಲ್ ಆಗಿ ವಿಲ್ ಗೋ ಫಾರ್ ಡಯಾಬಿಟಿಕ್ ಇದನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಕ್ಯಾನ್ ಯು ಕಮ್? ಫಸ್ಟು ಅಪ್ಪ ಅರ್ಧ ಅದು ಎಲೆ ದಪ್ಪ ಇದೆ, ದಯಮಾಡಿ ಸ್ವಲ್ಪ ಮೇಡಮ್ ಅವರೇ ಸ್ವಲ್ಪ ಬಾಯಲ್ಲಿ ಹಾಕಿ. ಸರ್ ಮುಗಿಸ್ಬಿಡ್ತೀನಿ ಸರ್, ಈಗ ಒಂದು 5 ನಿಮಿಷ ಐ ವಿಲ್ ಫಿನಿಶ್. ಸೊ ದಯಮಾಡಿ ನಿಮಗೇನ ದಪ್ಪ ಎಲೆ ಸಿಕ್ಕಿದ್ರೆ ದಯಮಾಡಿ ಇದು ಹೆಸರು ಮಧುನಾಶಿನಿ ಅಂತ ಬರ್ಕೊಳ್ಳಿ. ಮಧುನಾಶಿನಿ. ಇದು ಚಕ್ರ ರೋಗ ಡಯಾಬಿಟಿಕ್ ಇರೋ ಪೇಷಂಟ್ ಅವರು ಇದನ್ನು ಯೂಸ್ ಮಾಡ್ತಾರೆ. ಇವತ್ತು ಇಡೀ ನಾನು ಅರ್ಧ ಎಲೆನ ಕಟ್ ಮಾಡಿ, ದಪ್ಪ ಎಲೆ ಸಿಕ್ಕಿದ್ರೆ ಕಟ್ ಮಾಡಿ ಪಕ್ಕದಲ್ಲಿರೋರು ಕೊಟ್ಬಿಡಿ. ಎಕ್ಸ್ಟ್ರಾ ಸಿಕ್ಕಿದ್ರೆ ಪುನಃ ನಮ್ಮಲ್ಲಿ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಸೊ ಟುಡೇ ನಾನಿಲ್ಲಿ ನಿಂತಿದ್ದಂಥ ಕಾರಣ ಬಿಕಾಸ್ ಆಫ್ ದಿಸ್ ಲೀವ್ಸ್. ದಯಮಾಡಿ ಯಾರಿಗೆ ಎಲೆ ಸಿಕ್ಕಿದೆಯೋ ಅದನ್ನು ಬಾಯಲ್ಲಿ ಹಾಕಿ ಹಗೀರಿ, ಏನಾಗಲ್ಲ. ಬೇಗ ಪಾಪ ಸರ್, ಯಾರ್ಯಾರಿಗೆ ಎಲೆ ಸಿಕ್ಕಿದೆಯೋ ದಯಮಾಡಿ ತಾವು ಬಾಯಲ್ಲಿ ಹಾಕಿ ಹಗೀರಿ. 2001 ಹೆಚ್ಚಾಗಿ ನಾನು ಭಾಷಣ ಮಾಡೋದು ಪೊಲೀಸ್ ಇಲಾಖೆಗೇನೆ. ಪ್ರತಿದಿನ ನನಗೆ ಒಂದು 15-20 ಫೋನ್ ಕಾಲ್ಸ್ ಬರುತ್ತೆ. ದಯಮಾಡಿ ಎಲೆನ ಕಳಿಸ್ಕೊಡಿ, ಈ ಎಲೆನ ಕಳಿಸ್ಕೊಡಿ ಅಂತೇಳಿ ಫೋನ್ ಬರುತ್ತೆ. ನೀವು ಅಷ್ಟು ನಮ್ಮಲ್ಲ. ಅಗುದು ನುಂಗ್ಬಿಡಿ, ಏನು ತೊಂದರೆ ಇಲ್ಲ. ಅಗುದು ತಿನ್ನಿರಿ. ಸರ್ 1 ನಿಮಿಷ ಸರ್, ಪ್ಲೀಸ್ ಸರ್. ನಾನು 3 ತಿಂಗಳ ಕಾಲ ಜನವರಿ, ಫೆಬ್ರವರಿ, ಮಾರ್ಚ್ ಚಾಮರಾಜನಗರ ಜಿಲ್ಲೆ, ಎಸ್ಪೆಷಲಿ ಕೊಳ್ಳೇಗಾಲ, ಮಾನ್ಯ ವಿನಯ್ ಜಡ್ಜ್ ಸಾಹೇಬರು, ಆಮೇಲೆ ಕೊಠಾರಿ ಆ್ಯಂಡ್ ಯಲಂದೂರು ಅಲ್ಲಿ ನಾನು ಪ್ರೋಗ್ರಾಮ್ ಮಾಡಿದೆ. ಅಲ್ಲಿ ಎಲ್ಲ ಅಧ್ಯಕ್ಷರು ಫೋನ್ ಮಾಡ್ತಾರೆ ನನಗೆ, ಸರ್ ನೀವೇನೋ ಇದನ್ನು ಕೊಟ್ಬಿಟ್ಟು ಹೋಗ್ಬಿಟ್ರಿ ನಮ್ಮ ಸ್ಟಾಫಿಗೆ ಮಾತ್ರ. ನಮ್ಮವ್ರು ಏನು ಮಾಡ್ತಾರೆ, ಬೇರೆಯವ್ರಿಗೆ ಹೇಳಿದ್ದಾರೆ, ನಮ್ಗೆ ತುಂಬ ಇದಾಗ್ಬಿಟ್ಟಿದೆ, ದಯಮಾಡಿ ಕಳಿಸ್ಕೊಡಿ ಅಂಥೇಳಿ. ನಾನು ನಿಜವಾಗ್ಲೂ ಇವತ್ತು ಈ ಸೇವೆ ಮಾಡೋದಕ್ಕೆ ಕಾರಣ ಬಿಕಾಸ್ ಆಫ್ ದಿಸ್ ಲೀವ್ಸ್. ಎಷ್ಟೋ IAS ಆಫೀಸರ್ಸ್, ಈವನ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್, ಎಲ್ಲ ಇಲಾಖೆಯಲ್ಲಿ ಈ ಎಲೆ 20 ಡೇಸಲ್ಲಿ ಏನಾಗುತ್ತೆ, 500 ಇರಲಿ, ಇಟ್ ವಿಲ್ ಕಮ್ ನಾರ್ಮಲ್ ಸ್ಟೇಜ್, ಕ್ಯೂರ್ ಅಂತ ಆಗಲ್ಲ. ಈಗ ಶುಗರ್ ಅಂದರೆ ಏನು ನಮ್ಗೆ ಗೊತ್ತಿರಬೇಕು, ಮೇಯ್ನ್ ಅಷ್ಟೇ ಸರ್. ಶುಗರ್ ಅಂದರೆ ಏನು? ಒಬ್ಬ ಮನುಷ್ಯ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅವನ ಆಹಾರ ಸೇವನೆ ಮಾಡ್ತಾನೆ. ಸೇವನೆ ಮಾಡಿ ಒಂದು 1/2 hour 3/4 ಗಂಟೆ ನಂತರ ನಮ್ಮ ಒಂದು ಶರೀರ ಭಾಗದಲ್ಲಿ ಗ್ಲುಕೋಸ್ ಆರ್ ಶುಗರ್ 125 ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕು. ನಾವು ತಗೊಳ್ಳೋ ಆಹಾರದಿಂದ 125 ಮಿಲಿಗ್ರಾಮ್ ಈ ಶುಗರ್ ಆರ್ ಗ್ಲುಕೋಸ್ ಅನ್ನೋ ಪದಾರ್ಥ ಹೆಚ್ಚಾಗ್ಬಿಟ್ರೆ ಅವ್ರನ್ನ ಶುಗರ್ ಬಂದಿದ್ದಂತೇಳಿ ಅವ್ರು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಈ ಶುಗರ್ ಬಂದಾಗ ದೇ ವಿಲ್ ಸ್ಟಾರ್ಟ್ ಫ್ರಮ್ 2 mg. 10 ವರ್ಷ ಅನಂತರ 2 mg ಕೊಡ್ತಾರೆ ಸರ್, ಕೊಡ್ತಾರೆ 2 mgನೇ. ಏನು ಮಾಡ್ತಾರೆ, ದೇ ವಿಲ್ ಇನ್ಕ್ರೀಸ್ ಫಾರ್ 300, 400, 500 ಬಿಕಾಸ್ ಅವ್ರ ವಯಸ್ಸಾಗಿರುತ್ತೆ. ಅವಾಗ ಅದು ರೆಸಿಡೆನ್ಸ್ ಪವರ್ ಏನಾಗುತ್ತೆ ಅಂದರೆ ಕಡಿಮೆ ಇರೋದ್ರಿಂದ ದೇ ವಿಲ್ ಇನ್ಕ್ರೀಸ್ ದಟ್ ಒನ್.
ದಯಮಾಡಿ ಎಲೆನ ಏನು ಮಾಡಬೇಕಂದ್ರೆ ಬೆಳಗ್ಗೆ ಅರ್ಧ ಎಲೆ, ರಾತ್ರಿ ಅರ್ಧ ಎಲೆ ದಯಮಾಡಿ ಬರ್ಕೊಳ್ಳಿ. ಬೆಳಗ್ಗೆ ಅರ್ಧ ಎಲೆ, ರಾತ್ರಿ ಅರ್ಧ ಎಲೆ. ಊಟದಕ್ಕೆ ಮುಂಚಿತವಾಗಿ ಇದನ್ನು ಏನು ಮಾಡಬೇಕಂದ್ರೆ ಫಸ್ಟು ಎಲೆ ತಗೊಂಡು ಬಾಯಲ್ಲಿ ಹಾಕಿ ಅಗದು 1 ಅಥವಾ 2 ಗ್ಲಾಸ್ ನೀರು ಸೇವನೆ ಮಾಡಿ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಸರ್ ಕೆಲವರು ನಾವು ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ ಸರ್, ಇಂಜೆಕ್ಷನ್ 10 ml 5 ml ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಏನು ಮಾಡ್ಬೇಕಂತ ಹೇಳಿದ್ರೆ, ಈಗ ನೀವು 500 mg ಒಂದು ಶುಗರ್ ನೀವು ಒಂದು 5 ವರ್ಷ ತೊಗೊಂಡಿರ್ತೀರ, ಶುಗರ್ ಲೆವೆಲ್ ಹಾಗೆ ಇರುತ್ತಾ ಕಡಿಮೆ ಇರುತ್ತಾ? ಹಾಗೆ ಇರುತ್ತೆ. 300 ಇರುತ್ತೆ, ಕೆಲವು ಸಮಯದಲ್ಲಿ 400 ಹೋಗ್ಬಿಡುತ್ತೆ. ದಯಮಾಡಿ ಫಸ್ಟ್ ಎಲೆ ತಿಂದ ನಂತರ ಟ್ಯಾಬ್ಲೆಟನ್ನು ನೀವೇನು ಮಾಡಬೇಕಂದ್ರೆ ಸೇವನೆ ಮಾಡಿ. ದಯಮಾಡಿ ಎಲೆ ಸೇವನೆ ಮುಂಚಿತವಾಗಿ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆಯೋ ಬರ್ಕೊಳ್ಳೋದು ಬೇಡ, ಟೆಸ್ಟ್ನ ಸಮೇತವಾಗಿ ಪಾಕೆಟಲ್ಲಿ ಭದ್ರವಾಗಿ ಇಟ್ಕೊಂಡು ಅವಾಗ ಈ ಎಲೆ ತಗೊಳ್ಳೋದಕ್ಕೆ ಮುಂಚಿತವಾಗಿ ಒಬ್ಬರು 500 mg ತೊಗೊಂಡ್ರೆ ನಿಮಗೆ ಆಫ್ಟರ್ 21 ಡೇಸ್ ತಾವು ಟೆಸ್ಟ್ ಮಾಡಿ ಶುಗರ್ 300 ಇರೋದು ಖಂಡಿತವಾಗಿ ಇಟ್ ವಿಲ್ ಕಮ್ 105 110ಗೆ ನಾರ್ಮಲ್ ಸ್ಟೇಜಿಗೆ ಬಂದಿರುತ್ತೆ. ಬಂದಿಲ್ಲ ಅಂದರೆ ಸಾಯೋ ತನಕ ನಾನು ರೆಸ್ಪೆಕ್ಟೆಡ್ ಇವರು ನಮ್ಮ ಶ್ರೀನಿವಾಸ ರೆಡ್ಡಿ ಸಾಹೇಬ್ರ ಮನೆಯಲ್ಲಿ ಸಾಯೋ ತನಕ ನಾನು ಕೆಲಸ ಮಾಡೋಕ್ಕೆ ರೆಡಿ. ಇಸ್ ಅ ಪವರ್ಫುಲ್ ಪ್ಲ್ಯಾಂಟ್. ಅದಕ್ಕೆ ನಾನು ಹೇಳೋದು, ಪ್ರಕೃತಿಯಲ್ಲಿ ನಮಗೆ ಎಷ್ಟೋ ವರಗಳನ್ನು ನಮಗೆ ಅದು ಇಟ್ಟಿದೆ, ಅದನ್ನು ಯೂಸ್ ಮಾಡೋದು ನಾವು ಮಾಡ್ಕೋಬೇಕು. ಇದು ಎಷ್ಟು ದಿನ ತೊಗೋಬೇಕಂದ್ರೆ ದಯಮಾಡಿ ಸರ್ ಇಲ್ಲಿ ಕೇಳಿ ಸರ್, ಇಲ್ಲೇ ಕನ್ಫ್ಯೂಸ್ ಆಗೋದು. ದಯಮಾಡಿ 20 ದಿನ ಮಾತ್ರ ತಗೊಂಡು ಇದನ್ನು ಏನು ಮಾಡಬೇಕು, ಎಲೆನೂ ಸಮೇತವಾಗಿ ಬಿಟ್ಬಿಡ್ಬೇಕು. ಸೊ ಒನ್ಸ್ 105 110ಕ್ಕೆ ಬಂದಮೇಲೆ ಮತ್ತೆ ಪುನಃ ನಿಮ್ಗೆ ಏನಕ್ಕೆ ಎಲೆ ಬೇಕು? ಈಗ ಹೊಟ್ಟೆ ಹಸ್ತಾ ಇದೆಯಪ್ಪ, 10 ಇಡ್ಲಿ ತಿಂತೀವಿ, ಪುನಃ ನನಗೆ ಸಾರು ಒಂದು 50 ಇಡ್ಲಿ ಕೊಟ್ಟರೆ ನಾನು ತಿಂತೀನ. ಸೊ ಅವಾಗ ಟ್ಯಾಬ್ಲೆಟ್ ಏನು ಮಾಡಬೇಕು? ಸೊ ನಾರ್ಮಲ್ ಸ್ಟೇಜ್ ಬಂದರೆ 500 mg ಇರೋದನ್ನ ಏನು ಮಾಡಬೇಕು ನಾವು? 250 ಮಾಡ್ಕೋಬೇಕು. ಆಮೇಲೆ 1 ವಾರ 250, 1 ವಾರ ಅದರಲ್ಲಿ ಅರ್ಧ, ಆಮೇಲೆ ಅರ್ಧ 0 ಮಾಡಿಕೊಂಡು ನಾವು ಸಾಯೋ ತನಕ ನಾವೇನು ಮಾಡಬೇಕಂದ್ರೆ, ಕ್ಯಾನ್ ಯು ಗೆಟ್ ಮೀ ನವಲ್ಕೂಸ್? ಸಾಯೋ ತನಕ ನಾವೇನು ಮಾಡಬೇಕಂತ ಹೇಳಿದ್ರೆ, ಈ ಒಂದು ಏನು ಗಿಡ ಇದು? ನೂಕಲ್. ಇದು ಭೂಮಿ ಒಳಗಡೆಯಿಂದ ಬರುತ್ತಾ ಮೇಲೆಯಿಂದ ಬರುತ್ತಾ? ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಶುಗರವರು ಹೆಚ್ಚಾಗಿ ಭೂಮಿ ಮೇಲೆ ಬರೋದು ಎಲ್ಲ ಹಣ್ಣುಗಳನ್ನ ತಿಂತಾರೆ. ಯಾವುದು? ಪಪ್ಪಾಯ. ಸೊ ದಯಮಾಡಿ ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಕಿನ್ ಸಮೇತವಾಗಿ ಎಳೆದಿರಬೇಕು, ಟೆಂಡರ್ ಇರಬೇಕು. ಬೆಳಗ್ಗೆ ಏನು ಮಾಡಿ ವಿತ್ಸ್ ಚರ್ಮ ಸಮೇತವಾಗಿ ಕಟ್ ಮಾಡಿಬಿಟ್ಟು ಊಟದ ಜೊತೆಯಲ್ಲಿ ಹಾಗೆ ಸೇವನೆ ಮಾಡಬೇಕು. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ತಗೊಳ್ಳೋ ಆಹಾರದಲ್ಲಿ ಒಂದು ವೇಳೆ ಈ ಗ್ಲುಕೋಸ್ ಆರ್ ಶುಗರ್ 125 ಮಿಲಿಗ್ರಾಮ್ ಹೆಚ್ಚಾಗಿದ್ದರೆ ಇದನ್ನು ಏನು ಮಾಡುತ್ತೆ, ಕಂಟ್ರೋಲ್ ಮಾಡೋ ಶಕ್ತಿ ಇದರಲ್ಲಿದೆ. ಬಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ಆಗಲ್ಲ. ಸೊ ಇದನ್ನು 20 ದಿನ ನಂತರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ಎಲೆ ಹೆಂಗೆ ಕಂಟ್ರೋಲ್ ಮಾಡುತ್ತೆ, ಯಾವ ಥರ ಕೆಲಸ ಮಾಡುತ್ತೆ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಕ್ಯಾನ್ ಯು ಗಿವ್ ಮಿ ಶುಗರ್? ನಿಮ್ಮ ಪಾಕೆಟಲ್ಲಿ ಯಾರ ಹತ್ರ ಚಾಕ್ಲೇಟ್ ಇದೆಯಾ? ದಯಮಾಡಿ ಒಬ್ಬರ ಕೈಯಲ್ಲಿ ಚಾಕ್ಲೇಟ್ ಇದೆಯಾ? ಚಾಕ್ಲೇಟ್ ಇರೋರು ದಯಮಾಡಿ ಬಾಯಲ್ಲಿ ಹಾಕ್ಕೊಳ್ಳಿ. ಇಲ್ಲ, ನೀವು ಎಲೆ ತಿಂದಿದ್ದೀರಾ? ಅದನ್ನು ಚಾಕ್ಲೇಟ್ ತಾವೇ ಸೇವನೆ ಮಾಡಿ, ಪರವಾಗಿಲ್ಲ. ಓಕೆ, ದಯಮಾಡಿ ಯಾರು ಎಲೆ ತಿಂದಿದ್ದೀರಾ ಇದನ್ನು ನೀವೇನು ಮಾಡಬೇಕಿದ್ರೆ ಸೇವನೆ ಮಾಡಿ ಬಾಯಲ್ಲಿ ಹಾಕಿ. ಸರ್ ಕಹಿ ಇದೆ ತಾನೆ, ಅದಕ್ಕೆ ಸಿಹಿ ಕೊಡ್ತಾ ಇದ್ದೀನಿ. ಸ್ವೀಟ್ ಇಲ್ಲ. ಸ್ಟಾಲಿನ್ ಅವರೇ, ಅಲ್ಲಿ ಅವ್ರು ನಿಂತಿದ್ದಾರಲ್ಲ, ಅವ್ರು ಕರಿ. ಅಲ್ಲಿ ನಿಂತಿದ್ದಾರೆ, ಅವ್ರು ಕರೀಲಿ. ಅವ್ರು ಸ್ವಲ್ಪ ಬಾಯಲ್ಲಿ ಕೊಡಿ. ಅವ್ರು ಕನ್ನಡದವ್ರು ತಾನೆ? ಹಾಂ, ಸ್ವಲ್ಪ ಬಾಯಲ್ಲಿ ಹಾಕಿ ಭಟ್ರೆ. ಸರ್ ಕೂತ್ಕೊಳ್ಳಿ. ಸರ್ ಸಿಹಿ ಇದೆ ಇಲ್ವಾ ಸರ್? ದಯಮಾಡಿ ಸುಳ್ಳು ಹೇಳ್ಬೇಡಿ. ಅವ್ರಿಗೆ ಸಿಹಿ ಇಲ್ವಂತೆ. ಯಾರು ಹೇಳಿದ್ರು ಶುಗರ್ ಅಲ್ಲ ಅಂತೇಳಿ? ಇದು ಎಕ್ಸಾಕ್ಟ್ಲಿ ನಾವು ತಗೊಂಡು ಬಂದಿದ್ದು ಮಂಡ್ಯದ ಶುಗರ್. ಓಕೆ, ದಯಮಾಡಿ ನನ್ನ ಯಾರೂ ಬೈಕೋಬಾರ್ದು, ಇನ್ಕ್ಲೂಡಿಂಗ್ ಮಾನ್ಯ ಜಡ್ಜ್ ಇಬ್ಬರೂ ನನ್ನ ಬೈಬಾರ್ದು. ಯಾಕಂತ ಹೇಳಿದ್ರೆ ಸಮಯ ಎಷ್ಟು ಈಗ? ಏನು? ಸೊ ಮ್ಯಾಕ್ಸಿಮಮ್ ನಾಳೆ 4 ಗಂಟೆ ತನಕ 1 kg ಲಡ್ಡು ಜಾಂಗ್ರಿ ಅಲ್ಲ, 1 ಅಥವಾ 2 ಲೀಟ್ರ್ ಪಾಯಸ ಅಲ್ಲ, ಟೀ ಕಾಫಿ ನೀವು 4 ಗಂಟೆ ತನಕ ನೀವು ಸೇವನೆ ಮಾಡಿ. ಯಾರ್ಯಾರು ಎಲೆ ತಿಂದಿದ್ದೀರಾ ನಾಳೆ ತನಕ ಸಿಹಿನೇ ಕಾಣೋದು.
ಯಾವಾಗ ನಾವು ಆಹಾರ ತಗೊಳ್ಳೋದ್ರಿಂದ ಈ ಗ್ಲುಕೋಸ್ ಆ್ಯಂಡ್ ಶುಗರ್ 125 ಮಿಲಿಗ್ರಾಮ್ ಹೆಚ್ಚಾಗುತ್ತೋ ಅದನ್ನು ನಾಶ ಮಾಡೋ ಶಕ್ತಿ ಯಾವುದರಲ್ಲಿದೆ? ಈ ಮಧುನಾಶನಲ್ಲಿದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿಗಳು ಎಲೆಗೆ, ಈ ಗಿಡಕ್ಕೆ ಮಧುನಾಶಿನ ಅಂತೇಳಿ ಹೆಸರಿಟ್ಟು. ಸೊ ದಯಮಾಡಿ ಅಕ್ಷಯ ಪಾತ್ರೆ ನಮ್ಮದೇ ಅಕ್ಷಯ ಪಾತ್ರ. ಒಂದು ಗಿಡ ಎಲೆನ ತಗೊಬಿಡ್ತಾರೆ, ತಗೊಂಡು ಏನು ಮಾಡ್ತಾರೆ, ಅಮೆರಿಕಲ್ಲಿ ತಗೊಂಡು ಹೋಗ್ಬಿಟ್ಟು ಇಲ್ಲೇ ತಗೊಂಡು ಹೋಗೋದು. ಒಂದು ಗಿಡನ ತಗೊಂಡು ಹೋಗಲ್ಲಿ ಪೌಡ್ರ್ ಅಥವಾ ಆಯಿಂಟ್ಮೆಂಟ್ ಮಾಡಿ ಮೇಡ್ ಇನ್ ಅಮೆರಿಕಾ, ಮೇಡ್ ಇನ್ ಇಂಗ್ಲೆಂಡ್ ಅಂತೇಳಿ ನಮ್ಮಲ್ಲಿ ಮಲ್ಬಾಗಿಲು ಬಂದರೆ ₹1,000 ಕೊಡೋಕ್ಕೆ ರೆಡಿ ಇರ್ತೀವಿ ನಾವು. ದಯಮಾಡಿ ಈ ಕೋವಿಡ್ ಬಂದ ಮೇಲೆ ಈ ಅಮೆಝಾನ್ ಅನ್ನೋ ಕಂಪ್ನಿ ಏನಾಗಿದೆ ಗೊತ್ತಾ? ಈ ಗಿಡವನ್ನು ₹600 ಮಾರ್ತಾ ಇದ್ದಾರೆ. ಗೂಗಲಲ್ಲಿ ಸರ್ಚ್ ಮಾಡಿ ಮಧುನಾಶನ ಅಂತ ಹೊಡೆದ್ರೆ ₹600 ಪ್ಲಸ್ ಯಾವುದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ₹100. ಸೊ ಐ ರಿಕ್ವೆಸ್ಟೆಡ್, ಯಾಕಂತ ಹೇಳಿದ್ರೆ ನಾನು ಲಾಯರ್ ಅಂತ ಅವಾಗಲೇ ಹೇಳಿದ್ರೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಒಬ್ಬರು ಟ್ರಸ್ಟ್ ಇಟ್ಕೊಂಡಿದ್ದಾರೆ ಜಾನ್ ಫಿಲಿಪ್ ಅಂತೇಳಿ, ಅವರಲ್ಲಿ 168 ಹ್ಯಾಂಡಿಕ್ಯಾಪ್ಡ್ ಮಕ್ಕಳಿದ್ದಾರೆ. ಸೊ ಆ ಮಕ್ಕಳು ಏನು ಮಾಡ್ತಾರೆ, ಇದನ್ನು ಬೆಳೆಸ್ತಾರೆ. ಅದರಲ್ಲಿ ಲೀವ್ಸ್ನ ಹೆಂಗೆ ಮಾಡ್ತಾರೆ ಪ್ರೋಸೆಸ್ ಅವ್ರಿಗೆ ಗೊತ್ತು. ಸೊ ಅವರು ರಿಕ್ವೆಸ್ಟ್ ಮಾಡಿಕೊಂಡೆ, ದಯಮಾಡಿ ನಾನು, ಯಾಕಂದರೆ ನಮ್ಮ ಸ್ವಂತ ಊರು ಚಿತ್ತೂರು. ಸೊ ಅದರಿಂದ ಯಾವಾಗಲೂ ಚಿಕ್ಕ ವಯಸ್ಸಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀನಿ ಬೆಂಗಳೂರಿಗೆ. ಸೊ ಅದರಿಂದ ನಮ್ಮ ತಂದೆ ತಾಯಿ ಬೆಂಗಳೂರಲ್ಲಿ ಸೆಟ್ಲಾದರು. ಆನಂತರ ನಮ್ಮ ತಂದೆ ಎಲ್ಲ ರೆಡಿ ಆದಮೇಲೆ ಯಾವಾಗ ನಾನು ಹೋಗುವಾಗ ಅವಾಗ ಈ ರೋಡ್ ಇಲ್ಲ, ಯಾವಾಗಲೂ ಈ ಕಡೆನೂ ಹೋಗಬೇಕು, ಈ ಕಡೆನೂ ಹೋಗಬೇಕು. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಆಂಧ್ರದಾಗ ಹೋಗಿದ್ದಾಗ, ಅಣ್ಣ ಇಲ್ಲಿ ಬಂದಿದ್ದೀವಿ ನೋಡು, ನನ್ನ ಮುಖ ಕಪ್ಪಗಾಗ್ಬಿಡ್ತು, ನಾನು ತಾಯಿ ಮನೆಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದೆ. ಸೊ ದಯಮಾಡಿ ಈ ಅಮೆಝಾನ್ ಕಂಪ್ನಿಯವ್ರು ಹಿಂಗೆ ಮಾಡ್ತಾರೆ ಅಂತೇಳಿ ಅವ್ನು ರಿಕ್ವೆಸ್ಟ್ ಮಾಡಿಕೊಂಡೆ. ₹600 ಆಗಲ್ಲ ಸರ್, ದಯಮಾಡಿ ನನ್ನ ಜೊತೆಗೆ ಬನ್ನಿ, ನಾರ್ಮಲ್ ರೇಟ್ ಮಾಡಿ ಅಂತೇಳಿ ಅವ್ರು ನನ್ನ ಜೊತೆಲಿ ಯಾವಾಗಲೂ ಬರ್ತಾರೆ, ಎಲ್ಲ ಇಲಾಖೆ ಬರ್ತಾರೆ. ಅವರು ₹200 ಅಂತೇಳಿ ಪ್ಯಾಕೆಟ್ನ ಇದನ್ನು ಮಾರ್ತಾಯಿದ್ದಾರೆ. ದಯಮಾಡಿ ಇದನ್ನು ತಗೊಂಡು ಹೋಗಿ ಫ್ರಿಜ್ಜಲ್ಲಿ ಇಡಬಾರ್ದು. ದಯಮಾಡಿ ನಾನು ಹೇಳಿದ್ದ ಅರ್ಧ ಎಲೆ ಬೆಳಿಗ್ಗೆ, ರಾತ್ರಿ ಅರ್ಧ ಎಲೆ, 20 ದಿನ ಮಾತ್ರ. ಏನು ಸರ್? 20 ದಿನ ಮಾತ್ರ ಇದನ್ನು ಸೇವನೆ ಮಾಡಿ. ಕೆಲವು ಸಮಯದಲ್ಲಿ ಮಿಕ್ಕಿದ್ರೆ ಅದನ್ನು ಹಾಗೆ ಇಟ್ಕೊಳ್ಳಿ. ಯಾವುದೋ ಒಂದು ಟೆನ್ಷನ್ನು, ಈಗ ನಿಮ್ಮ ತಂಗಿ ಮದುವೆ ಅಂತ ಹೇಳಿದ್ರೆ ಟೆನ್ಷನ್ ಆಗೋಲ್ಲ ಸರ್, ಅವಾಗ ಏರ್ಪೇರ್ ಆಗುತ್ತೆ, ಅವಾಗ ಒಂದು ಅರ್ಧ ಎಲೆ ಹಾಕೇಳಿ. ಬಟ್ ಸಾರ್ ಹೇಳಿದ್ರು, ನನಗೆ ಇಲ್ಲಿ ಬಂದ ತಕ್ಷಣ ಮಾನ್ಯ ಜಡ್ಜ್ ಅವರು ಗಿಡಕ್ಕೆಲ್ಲ ನೀರು ಹಾಕೋದು 4 ಜನನು. ಮಾನ್ಯ ಜಡ್ಜ್ ಅವರು ನನಗೆ ಪರ್ಮಿಷನ್ ಕೊಟ್ಟರೆ ಒಂದು 40 ಗಿಡ ಔಷಧಿ ಗುಣಗಳು ಉಳ್ಳ ಗಿಡಗಳನ್ನ, ಒಂದು 30 ಗಿಡನ ನಮ್ಮ ಒಂದು ಜಾನ್ ಫಿಲಿಪ್ ಅವರಿಂದ ಟ್ರಸ್ಟಿಂದ ಫ್ರೀಯಾಗಿ ನಾವು ಇಲ್ಲಿ ನಿಮ್ಗೆ ಹಾಕ್ಕೊಡ್ತೀವಿ. ಇಲ್ಲಿ ಹಾಕಿ ಅದಕ್ಕೆ ಹೆಸರು ಕೊಡ್ತೀವಿ. ಆ ಗಿಡದ ಹೆಸರು, ಆ ಗಿಡದು ಯಾವ ಕಾಯಿಲೆಗೆ ಉಪಯೋಗ ಆಗುತ್ತೆ ಅಂಥೇಳಿ ನಾವು ಬೋರ್ಡ್ ಸಮೇತವಾಗಿ ನಾವು ಹಾಕ್ಕೊಡ್ತೀವಿ. ಅದು ಅವಾಗ ಏನಾಗ್ತಂದರೆ, ಎಷ್ಟೋ ಜನ ಹಳ್ಳಿ ಕಡೆಯಿಂದ ಹೆಚ್ಚಾಗಿ ಇದು ಸಿವಿಲ್ ಕೋರ್ಟ್ ಇರೋದ್ರಿಂದ ಹೆಚ್ಚಾಗಿ ಬರೋದು ರೈತರು. ಒಂದಿನೆಲ್ಲ ಕಷ್ಟಪಟ್ಟರು ಅವ್ರಿಗೆ ಬರೋದು ₹200-300. ಆದರೆ ಇನ್ಸುಲಿನ್ ಇಂಜೆಕ್ಷನ್ ಎಷ್ಟು ಕಾಸ್ಟ್? ಸೊ ಒಂದು ಕಡೆ ಮಕ್ಕಳನ್ನ ಓದಿಸ್ಬೇಕು ಅವನು, ಒಂದು ಕಡೆ ಮಕ್ಕಳ ಆಹಾರ ಸೇವನೆ ಮಾಡಬೇಕು. ಬರೀ ಔಷಧಿಗೆ ಉಪಯೋಗ ಮಾಡ್ತಾಯಿದ್ರೆ ಕಷ್ಟ ಆಗುತ್ತೆ. ಅದಕ್ಕಂತೇಳಿ ಅಂಥ ಒಂದು ಗಿಡಗಳನ್ನ ನಾವು ಮೇನೆಲ್ಲ ಹಾಕಿದ್ರೆ ಅಟ್ಲೀಸ್ಟ್ ಆ ಕ್ಲೈಂಟ್ ಬರೋರು, ಆ ರೈತರು ಬರೋರನ್ನ ಓದ್ಬಿಟ್ಟು ಅಂಥವ್ರಿಗೆ ನೀವು ಹೇಳಿ ಇನ್ನೊಂದು ದಿವಸ ಖಂಡಿತವಾಗಿ ಈ ಗಿಡವನ್ನು ನಾನು ಫ್ರೀಯಾಗಿ ಮಾನ್ಯ ಜಡ್ಜ್ ಮುಖಾಂತರವಾಗಿ ಫ್ರೀಯಾಗಿ ನಾವು ಹಂಚೋಣ. ಸೊ ದಯಮಾಡಿ ಇನ್ನೊಂದು ಏನಪ್ಪ ಅಂದರೆ, ಇನ್ನೊಬ್ಬರು ಇದ್ದಾರೆ ಪಬ್ಲಿಷರ್ ಅರುಳ್ ರಾಜ್ ಅಂತೇಳಿ, ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದೆ. ಯಾಕಂತೇಳಿದ್ರೆ ಇದನ್ನು ಬರೆದಿರೋರು ನನ್ನ ಗುರುಗಳು ಡಾಕ್ಟರ್ JC ಕುರಿಯರ್ ಅಂಥೇಳಿ. ಇದನ್ನು ಪ್ರೊಫೆಸರ್ ನಂಜುಂಡಸ್ವಾಮಿ ರೈತರ ಸಂಘ ಅಧ್ಯಕ್ಷರು, ಅವ್ರು ತುಂಬ ಕಷ್ಟಪಟ್ಟು ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು. ಅಂದರೆ ಅವ್ರು ಮಾಡಿದ್ದು ಒಂದು 30%. ಯಾಕಂದರೆ ಈಗೆಲ್ಲ ಅವರು ಎಷ್ಟೋ ಕಷ್ಟಪಟ್ಟು ಈ ಪುಸ್ತಕವನ್ನು ಗುಣಪರ ಸಸ್ಯಗಳಂತೇಳಿ ಪ್ರತಿಯೊಂದು ವಿಷಯ, ಅಂದರೆ ಈಗ ಬಾಳೆ ದಿಂಡು ತಗೊಂಡ್ರೆ ಕಿಡ್ನಿ ಸ್ಟೋನ್ ನಮ್ಮಲ್ಲಿ ಬರಲ್ಲ. ಈಗ ಮುಲ್ಲಂಗಿ ಇದೆ ಮೇಡಮ್ ಎದುರುಗಡೆ, ಹೆಚ್ಚಾಗಿ ನಾವು ಮಾರ್ಕೆಟಿಂದ ತೊಗೊಂಡು ಬರುವಾಗ ಮುಲ್ಲಂಗಿನ ಎಲೆ ಸಮೇತವಾಗಿ ತೊಗೊಂಡು ಬರ್ತೀವ, ವಿತೌಟ್ ಲೀವ್ಸ್ ತೊಗೊಂಡು ಬರ್ತೀವ? ವಿತ್ ಲೀವ್ಸೇ ತೊಗೊಂಡು ಬರ್ತೀವಲ್ಲ. ಕೆಲವು ಸಮಯದಲ್ಲಿ ಪಲ್ಯ ಮಾಡೋವಾಗ ಏನು ಮಾಡ್ತೀವಿ, ಎಲೆನ ತೆಗೆದುಬಿಟ್ಟು ಅಮೃತವನ್ನು ತೆಗೆದುಬಿಟ್ಟು ಏನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ದಯಮಾಡಿ ಯಾರು ಒಬ್ಬ ಮನುಷ್ಯ ನಾಟಿ ಮುಲ್ಲಂಗಿ ಎಲೆನ ಪ್ರತಿದಿನ ಸೇವನೆ ಮಾಡ್ತಾನೋ, ಒಂದು ಅರ್ಧ ಎಲೆ ಸಾಯೋ ತನಕ ಅವನಲ್ಲಿ ಫೈಲ್ಸ್ ಪ್ರಾಬ್ಲಮ್ ಬರಲ್ಲ. ದಯಮಾಡಿ ನೀವು ಬಿಜಾಪುರ, ಗುಲ್ಬರ್ಗ, ರಾಯಚೂರು ಹೋಗಿ ಅವ್ರ ತಟ್ಟೆಲಿ ಇಷ್ಟೇ ಅನ್ನ ಇರುತ್ತೆ, ತಟ್ಟೆ ಸುತ್ತಲ ಏನಿರುತ್ತೆ, ಸೊಪ್ಪು ಇರುತ್ತೆ. ಸೊಪ್ಪುಗಳು ಅದರಲ್ಲಿ ಎಸ್ಪೆಷಲಿ ಫಾರ್ ಈ ಒಂದು ಮುಲ್ಲಂಗಿ ಎಲೆದು. ಸೊ ದಯಮಾಡಿ ಈ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನಕ್ಕೆ ನಾನು ಈ ಪ್ರಕೃತಿ ಅನ್ನೋ ತಾಯಿ ಡಾಕ್ಟರ್ನ ಪ್ರತಿಯೊಬ್ಬರಿಗೂ ನಾನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ನನಗೆ ಹೇಳೋದು ಏನಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಒಂದು ತಂಗಿರುತ್ತೆ, ಮಗಳಿರುತ್ತೆ, ಪರ್ಸನಲ್ ಪ್ರಾಬ್ಲಮ್, ಹಣ ದುಡ್ಡು ಕೇಳಿದ್ರೆ ನಾವು ₹100 ಕೊಡ್ತೀವಿ, ಪ್ರೀತಿಯಿಂದ ಕೊಡ್ತೀವಿ. ಅದೇ ಪರ್ಸನಲ್ ಪ್ರಾಬ್ಲಮ್ ಹೆಣ್ಮಕ್ಳು ಯಾರ ಹತ್ರ ಹೇಳ್ಕೊಡುತ್ತೆ ಸರ್?
ತಂದೆ ಹತ್ರನ ತಾಯಿ ಹತ್ರನ? ಒಂದು ವೇಳೆ ಆ ಮಗುಗೆ ತಾಯಿ ಇಲ್ಲಾಂದರೆ? ಸೊ ದಯಮಾಡಿ ಈ ಪುಸ್ತಕ ಪ್ರತಿಯೊಂದು ಮನೇಲಿರಬೇಕು. ಇದರಲ್ಲಿ ಪ್ರತಿಯೊಂದು ಗಿಡನೂ ಈವನ್ ಫಾರ್ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗೋದು ಹೆಣ್ಮಕ್ಳಿಗ ಗಂಡು ಮಕ್ಳಿಗ. ಸೊ ದಯಮಾಡಿ ದಂಟಿನ ಸೊಪ್ಪು, ಕೆಂಪು ದಂಟಿನ ಸೊಪ್ಪನ್ನು ವಾರಕ್ಕೆ ಒಂದು ಸತಿ ಪಲ್ಯ ಮಾಡಿ ಸೇವನೆ ಮಾಡಿದ್ರೆ ಇದು ಏನು ಮಾಡುತ್ತೆ ಅಂದರೆ ಬ್ಲಡ್ಡಲ್ಲಿ ಹೆಮೋಗ್ಲೋಬಿನ್ ಯಾವಾಗಲೂ ನಾರ್ಮಲ್ ಸ್ಟೇಜಲ್ಲಿ ಇಡುತ್ತೆ. ಈ ಪುಸ್ತಕದಲ್ಲಿ ಅಚ್ಚುಕಟ್ಟಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಸಿ ಫಾರ್ ಕೋಲ್ಡ್, ಡಿ ಫಾರ್ ಡಯಾಬಿಟಿಕ್, ಕೆ ಫಾರ್ ಕಿಡ್ನಿ ಅಂತೇಳಿ ಕನ್ನಡದಲ್ಲಿ ಇದನ್ನು ಕೊಟ್ಟಿದ್ವಿ, ಕನ್ನಡ ಹೆಸರನ್ನು ಕೊಟ್ಟಿದ್ವಿ. ಎಷ್ಟು ದಿನ ಹಾಕಬೇಕು, ಎಷ್ಟು ನೀರು ಹಾಕ್ಬೇಕಂತೇಳಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ ಅವರೇ. ಸೊ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು, ಆ್ಯಕ್ಚುಲಿ ಬೇರೆ ಇಲಾಖೆಗೆ ಇದನ್ನು 800 ರೂಪಾಯಿ ಆ್ಯಂಡ್ ಪೊಲೀಸ್ ಆ್ಯಂಡ್ ಈ ಒಂದು ನಮ್ಮ ಸೇವೆಗೆ, ನನ್ನ ಮೆಚ್ಚಿನ ಸೇವೆಗೆ ಇದನ್ನು 600 ರೂಪಾಯಿ ಇದನ್ನು ಅಂತೇಳಿ ಅವರು ಇದು ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ಹತ್ರ ಪುಸ್ತಕನೇ ಪ್ರಿಂಟಿಂಗ್ ಇಲ್ಲ ಅಂತ ಹೇಳಿದ್ರು. ದಯಮಾಡಿ ನೀವು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದೆ. ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ದಯಮಾಡಿ ಗೂಗಲ್ ಪೇನ ಅಥವಾ ತಾವು ಪೇ ಮಾಡಿದ್ರೆ ಆ ಜಾನ್ ಅವರು ಏನು 168 ಮಕ್ಕಳಿದ್ದಾರೆ, ನೀವು ತಗೋ ಒಂದು ಹಣದಿಂದ ಅವ್ರಿಗೆ ಆ ಮಕ್ಕಳು ಊಟ ಮಾಡ್ತಾರೆ ಅಂತ ಹೇಳ್ತಾ, ದಯಮಾಡಿ ಈ ಅವಕಾಶ ನೀಡಿದಂಥ ಮಾನ್ಯ ಜಡ್ಜ್ ಅವ್ರಿಗೆ ಸೀನಿಯರ್ ಜಡ್ಜ್ ಶ್ರೀನಿವಾಸ ಸಾಹೇಬ್ರಿಗೂ ಮತ್ತು ಮೇಡಮ್ ಅವ್ರಿಗೆ ಮತ್ತು ಸಾಹೇಬ್ರನ್ನೊಬ್ರು ಹೋದರು, ನಿಜವಾಗಲೂ ಅವ್ರಿಗೂ ಮತ್ತು ರೆಡ್ಡಿ ಸಾಹೇಬ್ರ ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟ್ರಿ, ನಿಮ್ಮೆಲ್ಲರಿಗೂ, ಎಲ್ಲ ಸೀನಿಯರ್ ಲಾಯರ್ಸ್ಗೆ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ಈ ಮಾತುಗಳನ್ನ ಕ್ಲೋಸ್ ಮಾಡೋದಕ್ಕೆ ಮುಂಚಿತವಾಗಿ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಸಮಯ ಸಿಕ್ಕಿದಾಗ ಹೆಣ್ಮಕ್ಕಳನ್ನ ಆರೋಗ್ಯದ ಬಗ್ಗೆ, ಅದು ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಪ್ರತಿದಿನ 1 ಪೇಜ್ ಇದನ್ನು ಓದಲಿಕ್ಕೆ ಹೇಳಿ. ಯಾಕಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಏನಾಗುತ್ತೋ ನಮ್ಮ ಕೈಯಲ್ಲಿಲ್ಲ. ಅದಕ್ಕೆ ನಾವು ಆರೋಗ್ಯವಂತರಾಗಿರ್ಬೇಕಂದ್ರೆ ಆ ಪ್ರಕೃತಿನ ತಾಯಿನ ಸ್ನೇಹ ಮಾಡ್ಕೊಳ್ಳೋಣ. ಸ್ನೇಹ ಮಾಡಿಕೊಂಡು ದೇವ್ರ ದಯಿಂದ ನಿಮ್ಮೆಲ್ಲರಿಗೂ ಆರೋಗ್ಯವಂತರಾಗಿರ್ಬೇಕಂತ ಹೇಳ್ತಾ, ಈ ಅವಕಾಶ ನೀಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಸೊ ಮೊದಲನಾಗಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.